ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇತಿಹಾಸದ ಉಪನ್ಯಾಸಕ ಮಹಾದೇವ ದೇವತಿ. ಮತ್ತೊಮ್ಮೆ ನಮ್ಮ ಹೊಸ ತರಗತಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಆಧುನಿಕ ಭಾರತ ಇತಿಹಾಸವನ್ನು ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ. ನಾವು ಹಿಂದಿನ ತರಗತಿಯಲ್ಲಿ ಭಾರತಕ್ಕೆ ಯುರೋಪಿಯನರ ಆಗಮನದ ಬಗ್ಗೆ ಅಧ್ಯಯನ ಮಾಡ್ತಿದ್ವಿ. ಭಾರತಕ್ಕೆ ಯುರೋಪಿಯನರ ಆಗಮನದಲ್ಲಿ ಯುರೋಪಿಯನ್ನರ ಆಗಮನ ಅಂತ ಅಧ್ಯಯನ ಮಾಡ್ತಿರ್ಬೇಕಾದ್ರೆ ಇದರಲ್ಲಿ ನಾವು ಆಲ್ರೆಡಿ ಮುಂಚಿತವಾಗಿ ಭಾರತಕ್ಕೆ ವ್ಯಾಪಾರಕ್ಕಾಗಿ ಭೇಟಿ ನೀಡಿದ ಕೆಲವರು ಯುರೋಪಿಯನ್ನರ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಯಾವ ರೀತಿ ಅಂದ್ರೆ ಪಿ ಡಿ ಇ ಪಿ ಅಂತೇಳಿ PDP ಅಂತೇಳಿ. PDP ಅಂದರೆ ಪಿ ಅಂದರೆ ಪೋರ್ಚುಗೀಸರು, ಡಿ ಅಂದರೆ ಡಚ್ಚರು, ಮತ್ತೆ ಡಿ ಅಂದರೆ ಡೇನರು, ಇ ಅಂದರೆ ಇಂಗ್ಲಿಷರು, ಪಿ ಅಂದರೆ ಫ್ರೆಂಚರು. ಭಾರತಕ್ಕೆ ಫಸ್ಟ್ ವ್ಯಾಪಾರಕ್ಕಾಗಿ ಬಂದವರು ಪೋರ್ಚುಗೀಸರು, ಲಾಸ್ಟ್ ಬಂದವರು ಫ್ರೆಂಚರು. ಹೌದಾ? ಫಸ್ಟ್ ಬಂದವರು ಪೋರ್ಚುಗೀಸರು, ಕೊನೆಯದಾಗಿ ಭೇಟಿ ಕೊಟ್ಟವರು ಫ್ರೆಂಚರು. ಹೌದಾ? ಇವತ್ತಿನ ತರಗತಿಯಲ್ಲಿ ನಾವು ಫ್ರೆಂಚರ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ. ಫ್ರೆಂಚರು ನಾವು ಹಿಂದಿನ ತರಗತಿಯಲ್ಲಿ ಪೋರ್ಚುಗೀಸರು, ಡಚ್ಚರು, ಡೇನರು, ಇಂಗ್ಲಿಷರ ಬಗ್ಗೆ ಅಧ್ಯಯನವನ್ನ ಮಾಡಿದ್ವಿ. ಇವಾಗಿನ ತರಗತಿಯಲ್ಲಿ ನಾವು ಫ್ರೆಂಚರ ಬಗ್ಗೆ ಅಧ್ಯಯನ ಮಾಡಬೇಕಾಗಿತ್ತು. ಇವರು ಯಾವ ದೇಶಕ್ಕೆ ಸೇರಿದವರಪ್ಪ ಅಂದ್ರೆ ಫ್ರಾನ್ಸ್ ದೇಶದವರು. ಯುರೋಪ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಫ್ರಾನ್ಸ್ ದೇಶದವರು ಯಾರಪ್ಪ ಅಂದ್ರೆ ಫ್ರೆಂಚರು ಅಂತೇಳಿ. ಈ ಫ್ರೆಂಚರು ಕ್ರಿಸ್ತಶಕ 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಯಾವುದು? ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿದರು. ಭಾರತದೊಂದಿಗೆ ಸಾಂಬಾರು ಪದಾರ್ಥಗಳನ್ನ ವ್ಯಾಪಾರ ಮಾಡಕ್ಕ ಈ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ. ಆದ್ರೆ ಈ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ ಬಂದಾಗ ಸ್ಥಾಪಕರು ಯಾರು ಅಂತಂದಾಗ ನೆನಪಿಟ್ಟುಕೊಳ್ರಿ. ಈ ಫ್ರಾನ್ಸ್ ದೇಶದ ಒಬ್ಬ ದೊರೆ ಯಾರಪ್ಪ ಅಂದ್ರೆ 14ನೇ ಲೂಯಿ ಅಂತೇಳಿ. ಎಷ್ಟನೇ ಲೂಯಿ? 14ನೇ ಲೂಯಿ. ಈ ಫ್ರಾನ್ಸ್ ದೇಶದ ದೊರೆ 14ನೇ ಲೂಯಿಗೆ ಒಬ್ಬ ಅರ್ಥ ಸಚಿವ ಇದ್ದ. ಯಾರಂದ್ರೆ ಕೋಲ್ಬರ್ಟ್ ಅಂತೇಳಿ. ಈತನ ಅರ್ಥ ಸಚಿವ. ಈ ಕೋಲ್ಬರ್ಟ್ ಮತ್ತು ದೊರೆ 14ನೇ ಲೂಯಿ ಕುಡ್ಕೊಂಡು 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿ 1667ರಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಮೊದಲ ಫ್ರೆಂಚ್ ವ್ಯಾಪಾರಿ ಅಥವಾ ಫ್ರೆಂಚ್ ಅಧಿಕಾರಿ ಯಾರಪ್ಪ ಅಂತಂದಾಗ ಫ್ರಾಂಕೋಯಿಸ್ ಕೆರಾನ್ ಅಂತೇಳಿ. ಯಾರು? ಫ್ರಾಂಕೋಯಿಸ್ ಕೆರಾನ್ ಎಂಬ ವ್ಯಕ್ತಿ, ಅಧಿಕಾರಿ, ಭಾರತದ ವ್ಯಾಪಾರಕ್ಕಾಗಿ ವಸಾಹತು ಕೇಂದ್ರ ಸ್ಥಾಪನೆ ಮಾಡಲು ಭೇಟಿ ನೀಡಿದ ಮೊದಲ ಫ್ರೆಂಚ್ ವ್ಯಾಪಾರಿ. ಈತ 1667ರಲ್ಲಿ ಭಾರತದಲ್ಲಿ ಫ್ರೆಂಚರ ಮೊದಲ ವಸಾಹತು ಕೇಂದ್ರವನ್ನು ಸ್ಥಾಪನೆ ಮಾಡ್ತಾನೆ. ಎಲ್ಲಿ ಅಂದ್ರೆ ಸೂರತ್ನಲ್ಲಿ ಅಂತೇಳಿ. ಹೌದಾ? ಇದೇ ಸೂರತ್ನಲ್ಲಿ ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಅಥವಾ ವ್ಯಾಪಾರ ಕೋಟೆಯನ್ನು ಸ್ಥಾಪನೆ ಮಾಡಿದ್ರು. ಅದಾದ್ಮೇಲೆ ಇದೇ ಸೂರತ್ನಲ್ಲಿ ಫ್ರೆಂಚರ ಮೊದಲ ವ್ಯಾಪಾರ ವಸಾಹತು ಕೇಂದ್ರ ಸ್ಥಾಪನೆ ಆಗ್ತದೆ. ನೆನಪಿಟ್ಟುಕೊಳ್ರಿ, ಇದು ಮೊದಲ ವ್ಯಾಪಾರ ಕೇಂದ್ರ ಫ್ರೆಂಚರು. ಬ್ರಿಟಿಷರದು ಕೂಡ ಇದೆ, ಫ್ರೆಂಚರದು ಕೂಡ ಇದೆ. ಇದಾದ್ಮೇಲೆ ಈ ಫ್ರೆಂಚರು ಈ ಗೋಲ್ಖಂಡದಲ್ಲಿ ಕುತುಬ್ ಶಾಹಿಗಳನ್ನು ಆಳ್ವಿಕೆ ಮಾಡ್ತಿದ್ರು. ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ. ಆಂಧ್ರ ಪ್ರದೇಶದ
ಗೋಲ್ಖಂಡದ ಕುತುಬಶಾಹಿಗಳು ಅಂತೇಳಿ. ಗೋಲ್ಖಂಡದ ಕುತುಬಶಾಹಿಗಳು ಅಂತ ಬರ್ತಾರೆ. ಯಾವ ಶಾಹಿಗಳು? ಕುತುಬಶಾಹಿಗಳು. ಈ ಕುತುಬಶಾಹಿಗಳಿಂದ ಒಂದು ನಗರವನ್ನ ಪಡೆದುಕೊಳ್ತಾರೆ. ಯಾವ ನಗರ ಅಂದ್ರೆ ಮಚಲಿಪಟ್ಟಣ ಅಂತೇಳಿ. ಯಾವ ಪಟ್ಟಣ? ಮಚಲಿಪಟ್ಟಣ. ಮಚಲಿಪಟ್ಟಣವನ್ನ ವಶಪಡಿಸಿಕೊಂಡು ಇಲ್ಲಿ ಕೂಡ ಒಂದು ವ್ಯಾಪಾರ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಫಸ್ಟ್ ಸೂರತ್, ಆಮೇಲೆ ಮಚಲಿಪಟ್ಟಣದಲ್ಲಿ ಸ್ಥಾಪನೆ ಮಾಡ್ತಾರೆ. ಮಚಲಿಪಟ್ಟಣದಲ್ಲಿ ಆದ್ಮೇಲೆ ನೆಕ್ಸ್ಟ್ ದಿನಗಳಲ್ಲಿ ಬಂದಂತ ಒಬ್ಬ ಫ್ರೆಂಚರ ಅಧಿಕಾರಿ ಯಾವಾಗ ಅಂದ್ರೆ 1674 ಅವಧಿಯಲ್ಲಿ. 1674ರಲ್ಲಿ ಫ್ರೆಂಚರ ಅಧಿಕಾರಿ ಭಾರತಕ್ಕೆ ಭೇಟಿ ನೀಡಿದವರು ಯಾರಪ್ಪ ಅಂದ್ರೆ ಫ್ರಾಂಕೋಯಿಸ್ ಮಾರ್ಟಿನ್ ಅಂತೇಳಿ. ಫ್ರಾಂಕೋಯಿಸ್ ಮಾರ್ಟಿನ್ ಎಂಬ ಅಧಿಕಾರಿ ಭೇಟಿ ಕೊಟ್ಟು ಈ ಅಧಿಕಾರಿ ಈ ಬಿಜಾಪುರದ ಆದಿಲ್ ಅಂತ ಆಳ್ವಿಕೆ ಮಾಡ್ತಿದ್ರು. ಬಿಜಾಪುರದ ಆದಿಲ್ ಶಾಹಿಗಳು ಅಂತೇಳಿ. ಈ ಆದಿಲ್ ಶಾಹಿಗಳಲ್ಲಿ ಒಬ್ಬ ಈ ಆದಿಲ್ ಶಾಹಿಗಳ ಅಧಿಕಾರಿ ಇದ್ದ. ಆದಿಲ್ ಶಾಹಿಗಳ ಅಧಿಕಾರಿ ಯಾರು ಅಂತಂದಾಗ ಆತನ ಹೆಸರು ಶೇರ್ ಖಾನ್ ಲೋಧಿ ಅಂತೇಳಿ. ಶೇರ್ ಖಾನ್ ಲೋಧಿ ಅಂತೇಳಿ. ಈ ಶೇರ್ ಖಾನ್ ಲೋಧಿಯ ಅಧಿಕಾರಿಯಿಂದ ಒಂದು ಪ್ರದೇಶವನ್ನ ಇವರು ದಾನವಾಗಿ ಪಡಿತಾರೆ ಫ್ರೆಂಚರು. ಯಾವ ಪ್ರದೇಶ ಅಂತಂದಾಗ ವಾಲಿಕೊಂಡಪುರಂ ಅಂತೇಳಿ. ವಾಲಿಕೊಂಡಪುರಂ ಎಂಬ ಪೂರಂ ಅಂತೇಳಿ ಒಂದು ಪ್ರದೇಶವನ್ನ ದಾನವಾಗಿ ಪಡೆದರು. ಏನಾಗಿ ಪಡೆದದನ್ನ? ದಾನವಾಗಿ. ಯಾರಿಂದ ಪಡೆದಿದ್ದಾರೆ? ಈ ಬಿಜಾಪುರದ ಆದಿಲ್ ಶಾಹಿಗಳಲ್ಲಿರ್ತಕ್ಕಂಥ ಶೇರ್ ಖಾನ್ ಎಂಬ ಅಧಿಕಾರಿಯಿಂದ ವಾಲಿಕೊಂಡಪುರ ಎಂಬ ಪ್ರದೇಶವನ್ನ ವಶಪಡಿಸಿಕೊಂಡು ಒಂದು ನಗರವಾಗಿ ನಿರ್ಮಾಣ ಮಾಡ್ತಾನೆ ಫ್ರಾಂಕೋಯಿಸ್ ಮಾರ್ಟಿನ್. ಇದೇ ವಾಲಿಕೊಂಡಪುರಂ ಎಂಬ ನಗರಕ್ಕೆ ಮುಂದೆ ಇದಕ್ಕೆ ಪಾಂಡಿಚೇರಿ ಅಂತ ಕರೀತಾರೆ. ಯಾವ ಚೇರಿ? ಪಾಂಡಿಚೇರಿ ನಗರ. ಪಾಂಡಿಚೇರಿ ನಗರ ನಿರ್ಮಾಣ ಆಗಿದ್ದು 1674ರಲ್ಲಿ. ಈ ನಗರವನ್ನು ನಿರ್ಮಾಣ ಮಾಡಿದವರು ಫ್ರಾಂಕೋಯಿಸ್ ಮಾರ್ಟಿನ್. ಎಷ್ಟರಲ್ಲಿ? 1674ರಲ್ಲಿ. ಇದು ಈ ಫ್ರೆಂಚರ ರಾಜಧಾನಿ ಆಗ್ತದೆ. ಫ್ರೆಂಚರ ರಾಜಧಾನಿ ಯಾವುದು ಅಂದ್ರೆ ಪಾಂಡಿಚೇರಿ. ಫ್ರೆಂಚರ ಮೊದಲ ವಸಾಹತು ಕೇಂದ್ರ ಯಾವುದಂದ್ರೆ ಸೂರತ್. ನೆನ್ಪಿಟ್ಕೊಳ್ಳಿ. ಇದಾದ್ಮೇಲೆ 1746ರಲ್ಲಿ ಭಾರತಕ್ಕೆ ಫ್ರೆಂಚರ ಗವರ್ನರ್ ಆಗಿ ಭೇಟಿ ನೀಡಿದವರು ಯಾರು ಅಂತಂದಾಗ ಭೇಟಿ ನೀಡಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಡ್ಯೂಪ್ಲೆ. ಡ್ಯೂಪ್ಲೆ ಭೇಟಿ ನೀಡುತ್ತಾನೆ. ಡ್ಯೂಪ್ಲೆ ಯಾವಾಗ ಭಾರತಕ್ಕೆ ಎಂಟ್ರಿ ಕೊಟ್ಟು ಫ್ರೆಂಚರ ಗವರ್ನರ್ ಆಗಿ? ಡ್ಯೂಪ್ಲೆನ ಕಾಲದಲ್ಲಿ ಭಾರತದಲ್ಲಿ ಫ್ರೆಂಚರಿಗೂ ಮತ್ತು ಬ್ರಿಟಿಷರಿಗೂ ಸಾಮ್ರಾಜ್ಯಕ್ಕಾಗಿ ಮತ್ತು ವ್ಯಾಪಾರಕ್ಕಾಗಿ ಪೈಪೋಟಿಗಳು, ಸ್ಪರ್ಧೆಗಳು, ಕಲಹಗಳು, ಯುದ್ಧಗಳು ಪ್ರಾರಂಭ ಆಗ್ತವೆ. ಇವರ ಮಧ್ಯದಲ್ಲಿ ಸ್ಟಾರ್ಟ್ ಆದಂತ ಪ್ರಸಿದ್ಧವಾಗಿರ್ತಕ್ಕಂಥ 3 ಯುದ್ಧಗಳು ಯಾವಪ್ಪ ಅಂದ್ರೆ ಇವಕ್ಕ ಕರ್ನಾಟಕ ಯುದ್ಧಗಳು ಅಂತ ಕರೀತಾರೆ. 3 ಹಂತದಲ್ಲಿ 3 ಕರ್ನಾಟಕ ಯುದ್ಧಗಳು ಜರುಗಿವೆ. ಯಾರ ಕಾಲದಲ್ಲಿ? ಡ್ಯೂಪ್ಲೆ ಕಾಲದಲ್ಲಿ. ಹೌದಾ? ಇದು ಆಮೇಲೆ ನೋಡೋಣ ನಾವು ಕರ್ನಾಟಕ ಯುದ್ಧಗಳಲ್ಲಿ. ಇವಾಗ ಈ ಫ್ರೆಂಚರ ಕೆಲವೊಂದು ವಸಾಹತು ಕೇಂದ್ರಗಳಿದಾವೆ. ಹೌದಾ? ಫ್ರೆಂಚರ ವಸಾಹತು ಕೇಂದ್ರಗಳು ಇದ್ದಾರೆ. ವಸಾಹತು ಕೇಂದ್ರಗಳು ಯಾವ್ಯಾವ ಅದಾವ ಅಂತ ನೋಡೋದಾದ್ರೆ, ಹೌದಾ, ಇವರ ವಸಾಹತು ಕೇಂದ್ರಗಳು ಯಾವ್ಯಾವ ಅದಾವ ಅಂತೇಳಿ ಸಿಂಪಲ್ ಆಗಿ ಒಂದೊಂದಾಗಿ ನೋಡ್ಕೊಂತ ಹೋಗೋಣ. 1 ಸೂರತ್, ಇದು ಮೊದಲ ವ್ಯಾಪಾರ ಕೇಂದ್ರ, ವಸಾಹತು ಕೇಂದ್ರ. ಆಮೇಲೆ 2ನೇದ್ದು ಮಚಲಿಪಟ್ಟಣ, ಇದು ಕೂಡ ಕೇಳಿರಲಿಲ್ಲ, ಮಚಲಿಪಟ್ಟಣ. ಆಮೇಲೆ 3ನೇದ್ದು ಪಾಂಡಿಚೇರಿ. ಪಾಂಡಿಚೇರಿ ರಾಜಧಾನಿ ಕೂಡ ಹೌದು, ವ್ಯಾಪಾರ ಕೋಟೆ ಕೂಡ ಹೌದು. ಆಮೇಲೆ 4ನೇದು
ಮಾಹೆ ಮಾಹೆ. ಐದನೇದು ಚಂದ್ರನಾಗೂರ್ ಚಂದ್ರನಾಗೂರ್. ಐದದು. ಆಮೇಲೆ ಆರನೇದ್ದು ಯಾನಂ ಯಾನಂ. ಆಮೇಲೆ ಏಳನೇದು ಹೂಗ್ಲಿ ಹೂಗ್ಲಿ. ಆಮೇಲೆ ಕಾಸಿಂ ಬಜಾರ್ ಕಾಸಿಂ ಬಜಾರ್. ಆಮೇಲೆ ಕಾಸಿಂ ಬಜಾರ್ ಆದ್ಮೇಲೆ ಬಾಲಸೋರ್ ಬಾಲಸೂರ್. ಆದ್ಮೇಲೆ ಹತ್ತನೇದು ಕಾರಕೈಲ್ ಕಾರಕೈಲ್. ಹೌದಿಲ್ಲ, ಸುಮಾರು 10 ಬರ್ದಿದೆ ನಾನಿಲ್ಲಿ. ಸೂರತ್, ಮಚಲಿಪಟ್ಟಣ, ಪಾಂಡಿಚೇರಿ, ಮಾಹೆ, ಚಂದ್ರನಾಗೂರ್, ಯಾನಂ, ಹುಗ್ಲಿ, ಕಾಸಿಂ ಬಜಾರ್, ಬಾಲಸೂರ್, ಕಾರಕೈಲ್ ಅಂತೇಳಿ ಇವು ಫ್ರೆಂಚರ ಕಾಲದ ಫೇಮಸ್ ಆಗಿರ್ತಕ್ಕಂಥ ಇವು ವ್ಯಾಪಾರ ಕೇಂದ್ರಗಳು. ಹೌದಾ. ಇದಾದ್ಮೇಲೆ ಇವರು ಭಾರತಕ್ಕೆ ಎಂಟ್ರಿ ಕೊಟ್ಟಾದ್ಮೇಲೆ ಭಾರತದಲ್ಲಿ ತಮ್ಮ ಅಧಿಪತ್ಯವನ್ನು ಸ್ಥಾಪನೆ ಮಾಡಕ್ಕೆ ಪೈಪೋಟಿಗಳು ಪ್ರಾರಂಭ ಆಗ್ತಿದ್ದಾವೆ. ಪೈಪೋಟಿಗಳು ಪ್ರಾರಂಭ ಆಗ್ತವೆ. ಈ ಪೈಪೋಟಿಗಳು ಪ್ರಾರಂಭ ಆಗ್ತಾವಂತಂದಾಗ ಯಾವ ರೀತಿಯ ಪೈಪೋಟಿಗಳು ಪ್ರಾರಂಭ ಆದವು, ಯಾವ ರೀತಿ ಆದವು ಅಂತಂದಾಗ ನೋಡ್ರಿ, ಒಂದ್ ನೆನಪಿರ್ಲಿ ನಿಮಗೆ. ಒಂದ್ ಏನ್ ನೆನಪಿರ್ಲಿ ಅಂತಂದಾಗ ಈ ಕಡೆ ಒಂದು ಚಿತ್ರವನ್ನು ತೆಗಿತೀನಿ ನಿಮಗೆ. ಚಂದಾಗಿ ಕೇಳಿ, ಚಂದಾಗಿ ಅರ್ಥ ಮಾಡ್ಕೋಬೇಕು. ಒಂದು ಸರಿ ಅರ್ಥ ಮಾಡ್ಕೊಂಡ್ರಪ್ಪ ಅಂದ್ರೆ ಯಾವತ್ತೂ ಮರೆಯೋಂಗಿಲ್ಲ. ಹೌದಾ. ಈ ರೀತಿಯಾಗಿ ನೋಡಿ, ಇದು ನಮ್ಮ ಭಾರತ. ಹೌದಾ. ಇದು ನಮ್ಮ ದೇಶ ಭಾರತ. ಭಾರತ ಅಂತ ಬಂದಾಗ ಈ ಕಡೆ ಕಂಡು ಬರ್ತಕ್ಕಂಥ ನಗರ ದೆಹಲಿ. ಒಂದ್ ಸೆಕೆಂಡ್. ದೆಹಲಿ. ಹೌದಾ. ಇಲ್ಲಿ ದೆಹಲಿ, ಇಲ್ಲಿ ಆಗ್ರಾ, ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಆಗ್ರಾ. ಈ ದೆಹಲಿ ಮತ್ತು ಆಗ್ರಾಗಳಲ್ಲಿ ರಾಜಧಾನಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಕ್ಕಂಥವ್ರು ಯಾರಿದ್ರು ಅಂತಂದಾಗ ಮೊಘಲ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಿತ್ತು. ಮೊಘಲ ಸಾಮ್ರಾಜ್ಯ. ಹೌದಾ. ಮೊಘಲ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ ಈ ಮೊಘಲರಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಒಬ್ಬ ರಾಜ ಇದ್ದ. ಆ ರಾಜ ಯಾರು ರೀ ಸರ್, ಯಾವ ರಾಜ ಆಳ್ವಿಕೆ ಮಾಡ್ತಿದ್ದ, ಯಾವ ಚಕ್ರವರ್ತಿ ಆಳ್ವಿಕೆ ಮಾಡ್ತಿದ್ದ ಅಂದ್ರೆ ಔರಂಗಜೇಬ ಆಳ್ವಿಕೆ ಮಾಡ್ತಿದ್ದ. ಯಾವ ಜೇಬ? ಔರಂಗಜೇಬ. ಈ ಔರಂಗಜೇಬ ಆಳ್ವಿಕೆ ಮಾಡ್ತಿದ್ದ. ಔರಂಗಜೇಬ ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ ಈ ಮೊಘಲರು ತಮ್ಮ ಆಡಳಿತ ಅನುಕೂಲಕ್ಕಾಗಿ ರಾಜ್ಯವನ್ನ ಪ್ರಾಂತ್ಯಗಳಾಗಿ ವಿಂಗಡಿಸಿದ್ರು. ರಾಜ್ಯವನ್ನ ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿದ್ರು. ಈ ಪ್ರಾಂತ್ಯಗಳಿಗೆ ಇವರ ಕಾಲದಲ್ಲಿ ಯಾವ ಹೆಸರಿಂದ ಕರೀತಿದ್ರು ಅಂತಂದಾಗ ಸುಬಾ ಅಂತ ಕರೀತಿದ್ರು. ಸುಬಾ ಎಂಬ ಹೆಸರಿಂದ ಕರೀತಿದ್ರು. ಪ್ರಾಂತ್ಯಗಳಿಗೆ ಸುಬಾ ಅಂತ ಕರೀತಿದ್ರು, ಸೋಬಾ ಅಲ್ಲ, ಸುಬಾ. ಹಾಗಾದ್ರೆ ಹಲವಾರು ಸುಬಾಗಳಾಗಿ ವಿಂಗಡಣೆ ಮಾಡಿದ್ರು. ಇವರ ಕಾಲದಲ್ಲಿ ಇರ್ತಕ್ಕಂಥ ಒಂದು ಫೇಮಸ್ ಆಗಿರ್ತಕ್ಕಂಥ ಪ್ರಾಂತ್ಯ ಅಥವಾ ಸುಬಾ ಯಾವುದು ಅಂತಂದಾಗ ಕರ್ನಾಟಕ ಅಂತೇಳಿ. ಕರ್ನಾಟಕ ಅನ್ನೋದು ಇವರ ಕಾಲದ ಒಂದು ಪ್ರಾಂತ್ಯ ಅಥವಾ ಸುಬಾ. ಈ ಕರ್ನಾಟಕ ಅಂದ್ರೆ ಈ ತಮಿಳುನಾಡಿನಲ್ಲಿ, ಹೌದಾ, ಈ ತಮಿಳುನಾಡಿನ ರಾಜ್ಯದಲ್ಲಿ ಒಂದು ಕರಾವಳಿ ತೀರ ಬರ್ತದೆ ನೋಡ್ರಿ. ಯಾವುದು ಅಂದ್ರೆ ಕೋರಮಂಡಲ ತೀರ. ಕೋರಮಂಡಲ ತೀರ ಪ್ರದೇಶ ಅಂತ ಬರ್ತದೆ, ಕೋರಮಂಡಲ ತೀರ. ಈ ಕೋರಮಂಡಲ ತೀರ ಕರಾವಳಿಯ ಹೆನ್ನಾಡು ಪ್ರದೇಶ. ಯಾವುದು? ಹೆನ್ನಾಡು ಪ್ರದೇಶಕ್ಕೆ ಏನೇನ್ ಕರಿತಿದ್ರು ಅಂದ್ರೆ ಕರ್ನಾಟಕ ಅಂತ ಕರಿತಿದ್ರು. ಕರ್ನಾಟಕ ಅಂತ ಕರಿತಿದ್ರು. ಇದು ಎಲ್ಲ ತಮಿಳುನಾಡಲ್ಲಿ ಇರ್ತಕ್ಕಂಥ ಕರಾವಳಿ ತೀರದ ಹೆನ್ನಾಡು ಪ್ರದೇಶಕ್ಕೆ ಏನಂತ ಕರಿತಿದ್ರು ಅಂತಂದಾಗ ಇದಕ್ಕೆ ಕರ್ನಾಟಕ ಅಂತ ಕರಿತಿದ್ರು. ಇದು ಒಂದು ಪ್ರಾಂತ್ಯ. ಯಾರ ಕಾಲದಾಗ ಅಂದ್ರೆ ಮೊಘಲರ ಕಾಲದಲ್ಲಿ.
ಮೊಘಲರ ಕಾಲದಲ್ಲಿ ಕ್ರಾಂತಿ ಆಗಿತ್ತು. ಬಟ್ ಇವರ ಕಾಲದಲ್ಲಿ ಈ ಔರಂಗಜೇಬನಿಗೆ ಒಬ್ಬ ರಾಜಪಾಲ ಇದ್ದ. ಈತನ ರಾಜಪಾಲ. ಹೌದಾ? ರಾಜಪಾಲ ಯಾರು ಸರ್ ರಾಜಪಾಲ ಅಂತಂದಾಗ, ಈತನ ರಾಜಪಾಲ ಯಾರು ಅಂತ ನೆನ್ಪಿಟ್ಕೊಳ್ರಿ. ಒಂದನೇ ಅಸಫ್ ಜಾ ಅಂತೇಳಿ, ಅಸಫ್ ಜಾ ಅಂತೇಳಿ ಒಬ್ಬ ರಾಜಪಾಲ ಇದ್ದ. ಯಾರಿಗಪ್ಪ ಅಂದ್ರೆ ಔರಂಗಜೇಬನ ರಾಜಪಾಲ. ಈ ಒಂದನೇ ಅಸಫ್ ಜಾನಿಗೆ ಒಂದು ಬಿರುದಿತ್ತು. ಇವನ ಬಿರುದು ಯಾವುದು ಅಂತಂದಾಗ ನಿಜಾಮ್ ಉಲ್ ಮುಲ್ಕ್ ಅಂತೇಳಿ. ನಿಜಾಮ್ ಉಲ್ ಮುಲ್ಕ್ ಎಂಬ ಬಿರುದಿತ್ತು. ಯಾರಿಗಪ್ಪ ಅಂದ್ರೆ ಒಂದನೇ ಅಸಫ್ ಜಾ. ಈ ಒಂದನೇ ಅಸಫ್ ಜಾ ಅವನ ರಾಜ್ಯಪಾಲ ಆಗಿದ್ದಾಗ ಮುಂದೆ ಈ ಔರಂಗಜೇಬ 1707ರಲ್ಲಿ ಮರಣ ಹೊಂದಿದ. ಯಾರು ಅಂದ್ರೆ ಔರಂಗಜೇಬ ಮರಣ ಹೊಂದಿದ್ದ. ನೆನಪಿಟ್ಕೊಳ್ರಿ, ಔರಂಗಜೇಬ ಮರಣ ಹೊಂದಿದ್ದ. ಔರಂಗಜೇಬನ ಮರಣಾದ ಮೇಲೆ ಈತ ಅಸಫ್ ಜಾ ಹೈದರಾಬಾದ್ ನಗರದಲ್ಲಿ ಅಲ್ಲೇ ಇದ್ದುಕೊಂಡು ಈತ ಸ್ವತಂತ್ರ ಘೋಷಿಸಿಕೊಂಡ. ಹೌದಾ? ಹೈದರಾಬಾದ್ ನಲ್ಲಿ ಸ್ವಾತಂತ್ರ್ಯ ಘೋಷಿಸಿಕೊಂಡು ನಿಜಾಮ್ ಸಂತತಿಗೆ ಅಡಿಪಾಯ ಹಾಕಿದವರು ಯಾರಪ್ಪ ಅಂದ್ರೆ ಒಂದನೇ ಅಸಫ್ ಜಾ ನಿಜಾಮ್ ಉಲ್ ಮುಲ್ಕ್. ಹೌದಿಲ್ಲ? ಹೈದರಾಬಾದ್ ನಿಜಾಮರು ಅಂತ ಕೇಳಿರ್ತಾರೆ. ಹೌದು, ಇಟ್ಟು ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ಇಲ್ಲಿ ಗೊತ್ತಾಗ್ತದೆ ಯಾವ ರೀತಿ ಅಂತಂದಾಗ ಇಲ್ಲಿ ಗೊತ್ತಾಗ್ತದೆ ನೋಡ್ರಿ. ಇನ್ ಮುಂದ ಇಲ್ಲಿ ಬರೀತೀನಿ. ಈ ಕಡೆ ಹೈದರಾಬಾದ ನಿಜಾಮ. ಹೈದರಾಬಾದ್ ನಿಜಾಮ ಸಂತತಿ. ಇದು ನಿಜಾಮ ಸಂತತಿ. ಹೌದಾ? ಇಲ್ಲಿ ಹೈದರಾಬಾದ್ ನಿಜಾಮ ಯಾರಿಂದ ಈ ಒಂದು ಸಂತತಿ ಸ್ಥಾಪನೆ ಆಗ್ತಪ್ಪ ಅಂದ್ರೆ ಒಂದನೇ ಅಸಫ್ ಜಾ ಅಂತೇಳಿ. ಅಸಫ್ ಜಾ ಇವನ ಬಿರುದು ಏನಪ್ಪಾ ಅಂದ್ರೆ ನಿಜಾಮ್ ಉಲ್ ಮುಲ್ಕ್ ಅಂತೇಳಿ ನೆನಪಿಟ್ಟುಕೊಳ್ರಿ. ಅಸಫ್ ಜಾ, ಈ ಒಂದನೇ ಅಸಫ್ ಜಾ ಇಲ್ಲಿ ನಾವು ಕರ್ನಾಟಕ ಪ್ರದೇಶ ಅಂತ ಹೇಳಿದ್ವಿ. ಅವಾಗ ಕರ್ನಾಟಕ ಅಂತೇಳಿ ಈ ಕರ್ನಾಟಕ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿನನ್ನ ಅಲ್ಲಿ ಅಧಿಕಾರಿಯಾಗಿ ನೇಮಕ ಮಾಡಿದ. ಯಾವ ಅಧಿಕಾರಿ ಅಂದ್ರೆ ಕರ್ನಾಟಕ ಪ್ರದೇಶದ ನವಾಬ ಎಂಬ ಅಧಿಕಾರಿಯಾಗಿ ನೇಮಕ ಮಾಡಿದ್ದ. ಯಾರಪ್ಪ ಅಂದ್ರೆ ಈ ಒಂದನೇ ಅಸಫ್ ಜಾ. ಇವನೇ ನೇಮಕ ಮಾಡಿದ್ದ. ನಾಮ ಮಾತ್ರಕ್ಕೆ ಕರ್ನಾಟಕ ಪ್ರದೇಶ ನೋಡ್ಕೋತಿದ್ದ. ಅಲ್ಲಿ ಕಾರ್ಯನಿರ್ವಹಣೆ ಮಾಡೋರು ಯಾರಪ್ಪ ಅಂದ್ರೆ ನವಾಬ ಅಂತೇಳಿ. ಆ ನವಾಬನ ಹೆಸರು ಏನಪ್ಪಾ ಅಂದ್ರೆ ದೋಸ್ತ್ ಅಲಿ ಅಂತೇಳಿ. ಹೌದಾ? ದೋಸ್ತ್ ಅಲಿ ನೇಮಕ ಮಾಡಿದವ ಯಾರು? ಅಸಫ್ ಜಾ. ಯಾರಿಗಿ? ದೋಸ್ತ್ ಅಲಿಗಿ, ಕರ್ನಾಟಕ ಪ್ರದೇಶದಲ್ಲಿ. ಈ ದೋಸ್ತ್ ಅಲಿಯ ರಾಜಧಾನಿ ಯಾವುದಪ್ಪ ಅಂದ್ರೆ ಇವನ ರಾಜಧಾನಿ ದೋಸ್ತ್ ಅಲಿಯ ರಾಜಧಾನಿ ಅಥವಾ ಕರ್ನಾಟಕ ನವಾಬರ ರಾಜಧಾನಿ ಯಾವ್ದಪ್ಪ ಅಂದ್ರೆ ಆರ್ಕಾಟ್ ಅಂತೇಳಿ. ಆರ್ಕಾಟ್ ಇವರ ರಾಜಧಾನಿ ಮಾಡ್ಕೊಂಡಿರ್ತಾರೆ. ಈ ರೀತಿಯಾಗಿ ಆಳ್ವಿಕೆ ನಡೀತಿತ್ತು. ಒಂದು ದಿವಸ ಏನಾಗ್ತದ ಅಂತಂದಾಗ, ಒಂದ್ ದಿವಸ ನೆನ್ಪಿಟ್ಕೋರಿ, 1740ರಲ್ಲಿ ಮರಾಠರು ಈ ಕರ್ನಾಟಕ ಪ್ರದೇಶದ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿ ಯಾರನ್ನ ಕೊಲೆ ಮಾಡ್ತಾರಪ್ಪ ಅಂದ್ರೆ ದೋಸ್ತ್ ಅಲಿಯನ್ನ ಕೊಲೆ ಮಾಡ್ತಾರೆ. ದೋಸ್ತ್ ಅಲಿಯನ್ನ ಕೊಂದು ಈ ದೋಸ್ತ್ ಅಲಿಗೆ ಒಬ್ಬ ಅಳಿಯ ಇದ್ದ. ದೋಸ್ತ್ ಅಲಿಯ ಅಳಿಯ ಯಾರಪ್ಪ ಅಂದ್ರೆ ಚಂದಾ ಸಾಹೇಬ ಅಂತೇಳಿ. ದೋಸ್ತ್ ಅಲಿಯ ಅಳಿಯ ಯಾರು? ಚಂದಾ ಸಾಹೇಬನನ್ನ ಸತಾರ ಜೈಲಲ್ಲಿ ಬಂಧಿಸಿಡ್ತಾರೆ.
ಸತಾರ್ ಜೈಲಿನಲ್ಲಿ ಬಂಧಿಸ್ತಾರೆ. ಹೌದಾ? ಅಳಿಯ ಚಂದಾ ಸಾಹೇಬ ಬಂಧನಕ್ಕೆ ಒಳಗಾದ. ದೋಸ್ತ್ ಅಲಿ ನವಾಬ ಮರಣ ಹೊಂದಿದ. ದೋಸ್ತ್ ಅಲಿ ಮರಣ ಆದ್ಮೇಲೆ ಈ ದೋಸ್ತ್ ಅಲಿಗೆ ಒಬ್ಬ ಮಗ ಇದ್ದ. ಹೌದಾ? ನೋಡ್ರಿ ಬರೀತೀನಿ ಬೇಕಾದ್ರೆ ಮಾತಾಡಿ. ದೋಸ್ತ್ ಅಲಿ, ಈ ದೋಸ್ತ್ ಅಲಿಯ ಮರಣಾದ ಮೇಲೆ ಅಳಿಯ ಚಂದಾ ಸಾಹೇಬ ಬಂಧನಕ್ಕೊಳಗಾಗಿದ್ದ. ದೋಸ್ತ್ ಅಲಿಯ ಮಗ ಯಾರಪ್ಪ ಅಂದ್ರೆ ಸಫ್ದರ್ ಅಲಿ ಅಂತೇಳಿ. ಸಫ್ದರ್ ಅಲಿ. ಈ ಸಫ್ದರ್ ಅಲಿ ಈ ಮರಾಠರಿಗೆ ಹಣ ನೀಡಿ, ದುಡ್ಡು ನೀಡಿ ಅವರಿಂದ ಈ ಅರ್ಕಾಟ ನಗರವನ್ನ, ಅರ್ಕಾಟ್ ಅವರ ರಾಜಧಾನಿ ಇತ್ತಲ್ಲ ಕರ್ನಾಟಕದ, ಅರ್ಕಾಟ್ ನಗರವನ್ನ ಮರಳಿ ಪಡಿತಾನೆ ಸಫ್ದರ್ ಅಲಿ. ಮರಳಿ ಪಡೆದು ಸಫ್ದರ್ ಅಲಿ ನವಾಬನಾಗಿ ಸೇವೆ ಸಲ್ಲಿಸ್ತಾನೆ, ಕಾರ್ಯ ಮಾಡ್ತಾನೆ. ಇವನ ನಂತರ ಈ ಕರ್ನಾಟಕ ಪ್ರದೇಶದಲ್ಲಿ ನವಾಬರಾದವ್ರ ನಂತರ ಸಫ್ದರ್ ಅಲಿ ನಂತರ ಯಾರಪ್ಪ ಅಂದ್ರೆ ಅಲಿ ಮುರ್ತಾಜಾ ಅಂತಾರೆ. ಅಲಿ ಮುರ್ತಾಜಾ ಅಥವಾ ಮುರ್ತಾಬಾ ಅಂತ ಕೂಡ ಕರೀಬಹುದು. ಅಲಿ ಮುರ್ತಾಜಾ ಅಥವಾ ಅಲಿ ಮುರ್ತಾಬಾ ಅಂತ ಕೂಡ ಕರೀತಾರೆ. ಈತ ನವಾಬನಾಗಿ ಸೇವೆ ಸಲ್ಲಿಸ್ತಾನೆ. ಈತನ ಮರಣಾದ ಮೇಲೆ ಇಲ್ಲಿ ನೋಡ್ರಿ ಯಾರಪ್ಪ ಅಂದ್ರೆ ಈ ಹೈದರಾಬಾದ್ ನಿಜಾಮ ಇದ್ದಲ್ಲ, 1ನೇ ಅಸಫ್ ಜಾ. ಈ 1ನೇ ಅಸಫ್ ಜಾನಿಗೆ ಒಬ್ಬ ಸೇನಾಧಿಪತಿ ಇದ್ದ. ಸೇನಾನಿ ಯಾರು? ಇವನ ಸೇನಾನಿ ಅಂದ್ರೆ ಅನ್ವರುದ್ದೀನ್ ಅಂತೇಳಿ. ಅನ್ವರುದ್ದೀನ್ ಖಾನ್ ಅಂತೇಳಿ ಇವನ ಸೇನಾನಿ. ಈ ತನ್ನ ಸೇನಾನಿಯಾಗಿರ್ತಕ್ಕಂಥ ಅನ್ವರುದ್ದೀನನ್ನ ಈ ಅಸಫ್ ಜಾ ಈ ಕರ್ನಾಟಕ ಪ್ರದೇಶದ ನವಾಬನಾಗಿ ನೇಮಕ ಮಾಡ್ತಾನೆ. ನವಾಬನಾಗಿ ನೇಮಕನಾದ ಯಾರು? ಅನ್ವರುದ್ದೀನ್. ನೆನಪಿಟ್ಕೊಳ್ರಿ, ಅನ್ವರುದ್ದೀನ್ ಇವಾಗ ನೇಮಕನಾದ. ಕರ್ನಾಟಕ ಪ್ರದೇಶದ ನವಾಬ ಯಾರಿವಾಗ ಅಂದ್ರೆ ಅನ್ವರುದ್ದೀನ್. ಹೌದಿಲ್ಲ? ಕರ್ನಾಟಕ ಪ್ರದೇಶದಲ್ಲಿ ಅನ್ವರುದ್ದೀನ್. ಇವಕ್ಕಿಂತ ಮುಂಚೆ ಯಾರಿದ್ರು? ಅಲಿ ಮುರ್ತಾಜಾ. ಅವನಕ್ಕಿಂತ ಮುಂಚೆ ಸಫ್ದರ್ ಅಲಿ. ಅವನಕ್ಕಿಂತ ಮುಂಚೆ ದೋಸ್ತ್ ಅಲಿ. ಹೌದಿಲ್ಲ? ನೆನಪಿಟ್ಕೊಳ್ರಿ. ಈ ರೀತಿಯಾಗಿ ಆಳ್ವಿಕೆ ಸ್ಟಾರ್ಟ್ ಆಗಿತ್ತು. ಇಲ್ಲಿ ಹೈದರಾಬಾದ್ ನಿಜಾಮನಲ್ಲಿ ಆಳ್ವಿಕೆ ಮಾಡ್ತಿದ್ದ ಅಸಫ್ ಜಾ. ಈ ಅಸಫ್ ಜಾನಿಗೆ 2 ಜನ ಮಕ್ಕಳಿದ್ರು. ಒಬ್ಬ ಮಗ ಇದ್ದ, ಮತ್ ಇನ್ನೊಬ್ಬ ಮೊಮ್ಮಗ ಇದ್ದ. ಮೊಮ್ಮಗ ಯಾರಪ್ಪ ಅಂದ್ರೆ ಮಗಳ ಮಗ. ಹೌದಾ? ಮಗ ಯಾರಪ್ಪ ಅಂದ್ರೆ ನಾಸಿರ್ ಜಂಗ್. ಮತ್ತ ಮೊಮ್ಮಗ ಯಾರಪ್ಪ ಅಂದ್ರೆ ಮುಜಾಫರ್ ಜಂಗ್. ಹೌದಾ? ಮುಜಾಫರ್ ಜಂಗ್ ನೆನಪಿಟ್ಕೊಳ್ರಿ. ಇಷ್ಟು ನೆನಪಿಟ್ಕೊಳ್ರಿ. ಇವಾಗ ಕರ್ನಾಟಕ ಯುದ್ಧನ ನೋಡೋಣ. ಹೌದಾ? ಎಸ್, ಇಟ್ ನೋಡ್ಕೊಂಡ್ಬಿಡ್ರಿ. ಕರ್ನಾಟಕ ಯುದ್ಧ ಪ್ರಾರಂಭ ಮಾಡೋಣ. ಮೊದಲ ಕರ್ನಾಟಕ ಯುದ್ಧ ಅಂತೇಳಿ. ಮೊದಲ ಕರ್ನಾಟಕ ಯುದ್ಧ ಜರುಗ್ತದೆ ಯಾವಾಗ ಅಂತಂದಾಗ 1746ರಿಂದ 48ರ ಕಾಲಾವಧಿಯಲ್ಲಿ ಮೊದಲ ಕರ್ನಾಟಕ ಯುದ್ಧ ಏನಾಗ್ತಪ್ಪ ಅಂದ್ರೆ ನಡೀತದೆ. ಹೌದಾ? ಇಲ್ಲಿ ಒಂದ್ ನೆನಪಿಟ್ಟುಕೊಳ್ರಿ, ಕರ್ನಾಟಕ ಯುದ್ಧ ನಡಿಬೇಕಾದ್ರೆ ಮುಖ್ಯ ಕಾರಣ ಏನು? ಮುಖ್ಯ ಕಾರಣ ಏನು ಅಂತಂದಾಗ, ಈ ಆಸ್ಟ್ರಿಯಾ ಅಂತ ಬರ್ತದೆ ಯುರೋಪ್ ಖಂಡದಲ್ಲಿ. ಈ ಆಸ್ಟ್ರಿಯಾದ ಉತ್ತರಾಧಿಕಾರಕ್ಕಾಗಿ ಪೈಪೋಟಿ ನಡೀತಿತ್ತು. ಯಾರ್ಯಾರ ಮಧ್ಯೆ ಪೈಪೋಟಿ ಇದು? ಯಾರ್ಯಾರ ಮಧ್ಯೆ? ಬ್ರಿಟಿಷರು ಮತ್ತು ಫ್ರೆಂಚರು. ಇವರ ಮಧ್ಯದಲ್ಲಿ ಬ್ರಿಟಿಷರಿಗೂ ಮತ್ತು ಫ್ರೆಂಚರಿಗೂ ಪೈಪೋಟಿ ನಡೆದಿತ್ತು. ಆಸ್ಟ್ರಿಯಾದ ಅಧಿಪತ್ಯವನ್ನು ಯಾರು ಸ್ಥಾಪನೆ ಮಾಡ್ತಾರೆ, ಅಲ್ಲಿ ಯಾರು ಉತ್ತರಾಧಿಕಾರಿ ವಹಿಸ್ಕೊಂತಾರೆ, ಅಲ್ಲಿ ಜಗಳ ನಡೆದಿತ್ತು ಯುರೋಪ್ ಖಂಡದಲ್ಲಿ.
ಅಲ್ಲಿನ ಕಲಹವನ್ನ, ಅಲ್ಲಿನ ಒಂದು ಜಗಳವನ್ನ ಅದು ಎಲ್ಲಿವರೆಗೆ ಮುಂದುವರೆದಿತ್ತಪ್ಪ ಅಂದ್ರೆ ಭಾರತದಲ್ಲಿರ್ತಕ್ಕಂಥ ವ್ಯಾಪಾರಕ್ಕಾಗಿ ಬಂದಂತ ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯೆ ಕೂಡ ಇಲ್ಲಿ ಕೂಡ ಸ್ಟಾರ್ಟ್ ಆಗಿತ್ತು. ಅದು 1ನೇ ಕರ್ನಾಟಕ ಯುದ್ಧದಲ್ಲಿ ಮುಖ್ಯ ಕಾರಣವಾಗಿರ್ತದೆ, ಆಸ್ಟ್ರಿಯಾದ ಉತ್ತರಾಧಿಕಾರಕ್ಕಾಗಿ ನಡೆದಂತ ಕಲಹ. ಹಾಗಾದ್ರೆ ಇಲ್ಲಿ ಬ್ರಿಟಿಷರ ಮಧ್ಯೆ ಮತ್ತು ಫ್ರೆಂಚರ ಮಧ್ಯೆ ನಡೆದಂತ ಕದನ ಆಗೈತಿ, ಯುದ್ಧ ಆಗೈತಿ. ಯಾವ ರೀತಿ ಅಂದ್ರೆ ಫಸ್ಟ್ ನೆನಪಿಟ್ಕೊಳ್ರಿ, ಈ ಬ್ರಿಟಿಷರ್ ಅಂತದಾರಲ್ಲ, ಬ್ರಿಟಿಷರ ಕಡೆ ಒಬ್ಬ ಸೇನಾನಿ ಬಂದಿರ್ತಾನೆ, ದಂಡನಾಯಕ ಸೇನಾಧಿಪತಿ. ಯಾರು ಬಂದ್ರೆ ಬ್ರಿಟಿಷ್ ಸೇನಾನಿ ಬಾರ್ನೆಟ್ ಅಂತೇಳಿ. ಬಾರ್ನೆಟ್, ಈ ಬಾರ್ನೆಟ್ ಏನ್ ಮಾಡ್ತಾನೆ ಅಂತಂದಾಗ ಈ ಫ್ರೆಂಚರಿಗೆ ಸಂಬಂಧಪಟ್ಟಂತ ಒಂದು ಹಿಂದೂ ಮಹಾಸಾಗರದ ಹಡಗನ್ನ ವಶಪಡಿಸಿಕೊಳ್ತಾನೆ. ಹಡಗು, ಹೌದಾ, ಈ ಹಡಗನ್ನ ವಶಪಡಿಸಿಕೊಂಡ, ಇದನ್ನ ವಶ ಮಾಡಿಕೊಂಡ. ಯಾರು? ಬಾರ್ನೆಟ್. ಎಲ್ಲಿತ್ತು? ಹಿಂದೂ ಮಹಾಸಾಗರದಲ್ಲಿ ಇರತಕ್ಕಂತ ಫ್ರೆಂಚರ ಹಡಗನ್ನ ವಶಪಡಿಸಿಕೊಂಡ ಬಾರ್ನೆಟ್. ಅದಕ್ಕೆ ಫ್ರೆಂಚರಿಗೆ ಸಿಟ್ಟು ಬಂದ್ಬಿಡ್ತು. ಫ್ರೆಂಚರಲ್ಲಿ ಯಾರಿದ್ದ ಸೇನಾನಿ? ಡೂಪ್ಲೆ. ಹೌದಾ, ಡೂಪ್ಲೆ. ಹೌದಾ, ಡೂಪ್ಲೆ. ಈ ಡೂಪ್ಲೆ ಏನ್ ಮಾಡ್ದಪ್ಪ ಅಂತಂದಾಗ ಯಾರ ಸಹಾಯವನ್ನ ತೆಗೆದುಕೊಂಡ ಅಂದ್ರೆ ಲೋ ಬಾರ್ಡೆನಾಯ್ಸ್ ಅಥವಾ ಬಾರ್ಡೆನಾಯ್ಸ್ ಅಂತ ನೆನಪಿಟ್ಕೊಳ್ರಿ. ಬಾರ್ಡೆನಾಯ್ಸ್, ಬಾರ್ಡೆನಾಯ್ಸ್, ನಾಯ್ಸ್ ಮಾಡು, ನಾಯ್ಸ್. ಬಾರ್ಡೆನಾಯ್ಸ್ ಎಂಬ ಒಬ್ಬ ಫ್ರೆಂಚ್ ಗವರ್ನರ್, ಮಾರಿಸಸ್ ಫ್ರೆಂಚ್ ಗವರ್ನರ್ ಅಂತ ಕರೀತಾರೆ ಇವನನ್ನು. ಮಾರಿಸಸ್ ಫ್ರೆಂಚ್ ಗವರ್ನರ್ ಲೋ ಬಾರ್ಡೆನಾಯ್ಸ್ ನ ಸಹಾಯವನ್ನ ಪಡೆದುಕೊಂಡು ಈ ಬ್ರಿಟಿಷರ ಸ್ನೇಹಿ ರಾಜ ಆಗಿರ್ತಕ್ಕಂಥ ಮದ್ರಾಸವನ್ನ ವಶಪಡಿಸಿಕೊಂಡ. ಮದ್ರಾಸ್ ನಗರ ವಶವಾಯಿತು. ಯಾರು ವಶಪಡಿಸಿಕೊಂಡ್ರು? ಡ್ಯೂಪ್ಲೆ ವಶಪಡಿಸಿಕೊಂಡ. ಡ್ಯೂಪ್ಲೆ ವಶಪಡಿಸಿಕೊಂಡಾಗ ಇದು ಬ್ರಿಟಿಷರ ಗೊತ್ತಾಗಿ ಬ್ರಿಟಿಷರು ಏನ್ ಮಾಡಿದ್ರಪ್ಪ ಅಂದ್ರೆ ಅನ್ವರುದ್ದೀನಿಗೆ ಸಹಾಯ ಕೇಳ್ತಾರೆ. ಕರ್ನಾಟಕದ ನವಾಬ ಅಲ್ಲಿ ಅದ ನೋಡ್ರಿ, ಅವನು ಅನ್ವರುದ್ದೀನ್, ಹೌದಿಲ್ಲ? ಅನ್ವರುದ್ದೀನ್ಗೆ ಸಹಾಯ ಕೇಳಿದ್ರು ಇವರು, ಹೌದಾ? ಸಹಾಯ ಕೇಳಿದ್ರು ಇವನಿಗೆ. ಏನಂತ ಸಹಾಯ ಕೇಳಿದ್ರು? ಫ್ರೆಂಚರಿಂದ ನಮಗೆ ಮದ್ರಾಸನ್ನ ಮರಳಿ ಕೊಡುವಂತೆ ಹೇಳಪ್ಪ, ಸಹಾಯ ಮಾಡು ಅಂತೇಳಿ ಇವರು ಬ್ರಿಟಿಷರಿಗೆ ಕೇಳ್ಕೊಂತಾರೆ ಅನ್ವರುದ್ದೀನಿಗೆ. ಅನ್ವರುದ್ದೀನ್ ಅಲ್ಲೇ ನವಾಬ ಇದ್ದ, ಕರ್ನಾಟಕ ನವಾಬ. ಅದು ಕೂಡ ಮದ್ರಾಸ್ ಅಲ್ಲೇ, ಚೆನ್ನೈ, ತಮಿಳುನಾಡದಾಗ, ಹೌದಾ? ಹಾಗಾಗಿ ಈ ಅನ್ವರುದ್ದೀನ್ ಡೂಪ್ಲೆಗೆ ಕೇಳದ, ಹೇಳ್ತಾನೆ ಏನಪ್ಪಾ ಅಂತಂದಾಗ ಮದ್ರಾಸ್ ಪ್ರದೇಶವನ್ನ ಬ್ರಿಟಿಷರಿಗೆ ಬಿಟ್ಟು ಕೊಡು ಅಂತೇಳಿ ಹೇಳ್ದ. ಅದಕ್ಕೆ ಅವ ಬಿಟ್ಟು ಕೊಡಕ್ ಒಪ್ಕೊಳ್ಳಲ್ಲ. ಮುಂದೆ ಈ ಯಾರಪ್ಪ ಅಂತಂದಾಗ ಈ ಡೂಪ್ಲೆಗೂ ಮತ್ತು ಇಲ್ಲಿ ಬಾರ್ಡೆನಾಯ್ಸ್ ಅಂತದಾರಲ್ಲ, ಇವರಿಬ್ಬರ ಮಧ್ಯದಲ್ಲಿ ಮುಂದೆ ಹೀಗೆ ಸ್ನೇಹ ಉಳಿಯಲ್ಲ, ಸ್ನೇಹ ಹದಗೆಟ್ಟು ಇವರ ಮಧ್ಯದಲ್ಲಿ ಕಲಹ ಉಂಟಾಗ್ತದೆ. ಕಲಹ ಉಂಟಾಗಿ ಈ ಬಾರ್ಡೆನಾಯ್ಸ್ ಎನ್ನುವ ಅಧಿಕಾರಿ ಈ ಮದ್ರಾಸ್ ನಗರವನ್ನ ಯಾರಿಗೆ ಮಾರಾಟ ಮಾಡದಪ್ಪ ಅಂತಂದ್ರ ಈ ಅನ್ವರುದ್ದೀನ್ಗೂ ಮತ್ತು ಬ್ರಿಟಿಷರಿಗೆ ಮಾರಾಟ ಮಾಡ್ದ. ಬ್ರಿಟಿಷರಿಗೆ ಮಾರಾಟ ಮಾಡ್ದ. ಇವರೊಬ್ಬರೊಬ್ಬರು ಸ್ನೇಹಿಗಳು, ಅನ್ವರುದ್ದೀನ್ ಮತ್ತು ಬ್ರಿಟಿಷರು. ಮಾರಾಟ ಮಾಡಿದ ಮೇಲೆ ಹೊಳ್ಳಿ ಅನ್ವರುದ್ದೀನ್ ಡೂಪ್ಲೆ ಜೊತೆಗೆ ಯುದ್ಧಕ್ಕೆ ನಿಂತ. ನೋಡ್ರಿ, ಅನ್ವರುದ್ದೀನ್ ಡೂಪ್ಲೆ ಜೊತೆಗೆ ಯುದ್ಧಕ್ಕೆ ನಿಲ್ತಾನೆ. ಯಾವ ಕದನ ಅಂತಂದಾಗ ಇದಕ್ಕ ಸೇಂಟ್ ಥೋಮ್ ಕದನ, ಸೇಂಟ್ ಥೋಮ್ ಅಥವಾ ಇದಕ್ಕೆ ಅಡಿಯಾರ ಕದನ ಅಂತ ಕೂಡ ಕರೀತಾರೆ. ಅಡಿಯಾರ ಕದನ ಅಂತ ಕರೀತಾರೆ. ಸೇಂಟ್ ಥೋಮ್ ಅಥವಾ ಅಡಿಯಾರ ಕದನ ಜರುಗುತ್ತದೆ. ಸೇಂಟ್ ಥೋಮ್ ಅಡಿಯಾರ ಕದನ ಜರುಗುತ್ತದೆ. ಬ್ರಿಟಿಷರ ಬೆಂಬಲಿಗ ಯಾರಪ್ಪ ಅಂದ್ರೆ ಅನ್ವರುದ್ದೀನ್ ಮತ್ತು ಫ್ರೆಂಚರ್ ಯಾರಪ್ಪ ಅಂದ್ರೆ ಡೂಪ್ಲೆ. ಹೌದೇ? ಯಾರ ಕಡೆಯಿಂದ? ಫ್ರೆಂಚರ ಗವರ್ನರ್. ಈ ಕಡೆ ಅನ್ವರುದ್ದೀನ್ ಯಾರ ಸಹಾಯಕನಾಗಿದ್ದಪ್ಪ ಅಂದ್ರೆ ಬ್ರಿಟಿಷರ್. ಹೌದಾ? ಇವರಿಬ್ಬರ ಮಧ್ಯದಲ್ಲಿ ಕದನ ಆಗ್ತದೆ. ಒಂದು ಯಾವ್ದಪ್ಪ ಅಂದ್ರೆ ಸೇಂಟ್ ಥೋಮ್ ಅಥವಾ ಅಡಿಯಾರ ಕದನ ಆಗ್ತದೆ. ಯಾವಾಗ ಈ ಕದನ ಜರುಗ್ತದ ಅಂತಂದಾಗ ಈ ಕದನ ಜರುಗಿದ್ದು 1746ರಲ್ಲಿ ಈ ಕದನ ಜರುಗ್ತದೆ. 1746ರಲ್ಲಿ ಈ ಕದನಲ್ಲಿ ಯಾರು ಜಯ ಗಳಿಸ್ತಾರಪ್ಪ ಅಂದ್ರೆ ಡೂಪ್ಲೆ ಜಯ ಗಳಿಸ್ತಾನೆ. ಯಾರು ಸೋಲ್ತಾರಪ್ಪ ಅಂತಂದಾಗ ಈತ ಸೋತು ಬಿಡ್ತಾನೆ. ಯಾರಂದ್ರೆ ಅನ್ವರುದ್ದೀನ್ ಸೋತು ಯಾವ ಪ್ರದೇಶವನ್ನು ಕಳೆದುಕೊಂಡ ಅಂದ್ರೆ ಮದ್ರಾಸನ್ನ ಕಳೆದುಕೊಂಡ.
ಮತ್ತೆ ಮರಳಿ ಮದ್ರಾಸ್ ಪ್ರದೇಶವನ್ನ ಯಾರು ವಶಪಡಿಸಿಕೊಂಡ್ರು ಅಂದ್ರೆ ಡೂಪ್ಲೆ ವಶಪಡಿಸಿಕೊಂಡ. ಈ ಡೂಪ್ಲೆ ವಶಪಡಿಸಿಕೊಂಡ ಮುಂದೆ ಈ ಬ್ರಿಟಿಷರಿಗೂ ಮತ್ತು ಫ್ರೆಂಚರಿಗೂ ಒಂದು ಒಪ್ಪಂದ ಆಗ್ತದೆ. ಯಾವಾಗ ಅಂತಂದಾಗ 1748ರಲ್ಲಿ ಒಪ್ಪಂದ ಆಗ್ತದೆ. ಯಾವುದಪ್ಪ ಅಂದ್ರೆ ಎಕ್ಸಲಾ ಚಾಪೆಲ್. ಎಕ್ಸ್ಲಾ ಚಾಪೆಲ್ ಯುರೋಪ ಖಂಡದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯೆ ಒಪ್ಪಂದ ಆಗ್ತದೆ. ಯಾವುದಪ್ಪ ಅಂದ್ರೆ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಆಗ್ತದೆ. ಈ ಒಪ್ಪಂದದ ಪ್ರಕಾರ ಯುರೋಪ ಖಂಡದಲ್ಲಾದಂತ ಆಸ್ಟ್ರಿಯ ಯುದ್ಧ ಮತ್ತು ಮೊದಲ ಕರ್ನಾಟಕ ಯುದ್ಧ ಏನಾಗ್ತದ ಅಂತಂದಾಗ ಕೊನೆಗೊಳ್ಳುತ್ತದೆ. ಆಸ್ಟ್ರಿಯಾ ಯುದ್ಧ ಮತ್ತು ಮೊದಲ ಕರ್ನಾಟಕ ಯುದ್ಧ ಏನಾಗ್ತಪ್ಪ ಅಂದ್ರೆ ಕೊನೆಗಾಣುತ್ತವೆ, ಮುಕ್ತಾಯವಾದವು. ಹಾಗಾದ್ರೆ ಈ ಒಂದು ಎಕ್ಸೆಲ್ ಚಾಪೆಲ್ಲದ ಒಪ್ಪಂದದ ಕರಾರ ಏನು ಅಂತಂದಾಗ ಈ ಡೂಪ್ಲೆ ಬ್ರಿಟಿಷರಿಗೆ ಯಾವ ನಗರವನ್ನ ಬಿಟ್ಟುಕೊಟ್ಟ ಅಂತಂದಾಗ ಯಾವ ನಗರ ಬಿಟ್ಟುಕೊಟ್ಟ ಅಂದ್ರೆ ಮದ್ರಾಸ್ ನಗರವನ್ನ ಬಿಟ್ಟುಕೊಟ್ಟ. ಯಾವ ನಗರ? ಮದ್ರಾಸ್ ನಗರ. ಈತ ಮದ್ರಾಸ್ ನಗರವನ್ನ ಬ್ರಿಟಿಷರಿಗೆ ಬಿಟ್ಟುಕೊಟ್ರೆ ಬ್ರಿಟಿಷರು ಈತನಿಗೆ ಅಂದ್ರೆ ಫ್ರೆಂಚರಿಗೆ ಯಾವ ನಗರ ಬಿಟ್ಟು ಕೊಡ್ತಾರಪ್ಪ ಅಂತಂದಾಗ ಈ ಅಮೆರಿಕ ಖಂಡದಲ್ಲಿ ಕಂಡು ಬರ್ತಕ್ಕಂತ ಅಂದ್ರೆ ಅಮೆರಿಕ ದೇಶದಲ್ಲಿ ಅಮೆರಿಕದ ಒಂದು ಲೂಯಿಸ್ಬರ್ಗ್ ನಗರವನ್ನ ಬ್ರಿಟಿಷರು ಫ್ರೆಂಚರಿಗೆ ಬಿಟ್ಟುಕೊಡ್ತಾರೆ. ಈ ಕಾರಣದ ಮೂಲಕ ಮೊದಲ ಕರ್ನಾಟಕ ಯುದ್ಧ ಏನಾಗ್ತಪ್ಪ ಅಂದ್ರೆ ಕೊನೆಗಾಣ್ತದೆ. ಇದೇ ಮೊದಲ ಕರ್ನಾಟಕ ಯುದ್ಧ. ಹೌದಾ? ಮೊದಲ ಕರ್ನಾಟಕ ಯುದ್ಧ ಆದ್ಮೇಲೆ ನಂತರ ನಡೆದಂತ ಕದನ ಯಾವ್ದಪ್ಪ ಅಂದ್ರೆ ಯಾವ ಯುದ್ಧಪ್ಪ ಅಂತಂದಾಗ ನೋಡ್ರಿ, ಯಾವ ಯುದ್ಧ ಅಂತಂದಾಗ ಎರಡನೇ ಕರ್ನಾಟಕ ಯುದ್ಧ. ಹೌದಾ? ಎರಡನೇ ಕರ್ನಾಟಕ ಯುದ್ಧ ಅಂತ ಇರುತ್ತದೆ. ಯಾವಾಗ ಅಂದ್ರೆ 1749ರಿಂದ 1754ರವರೆಗೆ ಈ ಎರಡನೇ ಕರ್ನಾಟಕ ಯುದ್ಧ ಜರುಗುತ್ತದೆ. ಮೊದಲ ಕರ್ನಾಟಕ ಯುದ್ಧ ಆಗಿದ್ದು 1746ರಿಂದ 48. ಎರಡನೇ ಕರ್ನಾಟಕ ಯುದ್ಧ ಜರುಗುವುದು 1749ರಿಂದ 1754ರವರೆಗೆ ಜರುಗುತ್ತದೆ. ಹಾಗಾದ್ರೆ ಈ ಯುದ್ಧಕ್ಕೆ ಕಾರಣವೇನು? ಅಂತಂದಾಗ ಕಾರಣ ನೆನಪಿಟ್ಕೊಳ್ರಿ. ಕಾರಣ ಇಷ್ಟೇ. ಇದಕ್ಕೆ ಕಾರಣ ಭಾರತದ ಸಿಂಹಾಸನಕ್ಕಾಗಿ ಪೈಪೋಟಿ. ಭಾರತ ಸಿಂಹಾಸನಕ್ಕಾಗಿ ಪೈಪೋಟಿ ಅಂದ್ರೆ ಇದು ಎರಡನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಆಗುದೇನಪ್ಪಾ ಅಂತಂದಾಗ ಇಲ್ಲಿ ಭಾರತದಲ್ಲಿ ನಿಜಾಮ ಸಂತತಿ ಮತ್ತು ನವಾಬ ಸಂತತಿ ಆಳ್ವಿಕೆ ಮಾಡ್ತಿದ್ದ. ನವಾಬ ಸಂತತಿಯ ಸ್ಥಾಪಕ ದೋಸ್ತಲಿ, ನಿಜಾಮ್ ಸಂತತಿಯ ಸ್ಥಾಪಕ 1ನೇ ಅಸಫ್ ಜಾ. ಹೌದಾ? ಇವಾಗಂತೂ ಎಲ್ಲಿ ಅಂತಂದಾಗ ಈ ಕರ್ನಾಟಕದ ನವಾಬ ಅನ್ವರುದ್ದೀನ್ ಅದಾನೆ. ಹೌದಾ? ಕರ್ನಾಟಕ ನವಾಬ ಅನ್ವರುದ್ದೀನ್ ಅದಾನ. ಬಟ್ ಇಲ್ಲಿ ಹೈದರಾಬಾದ್ ನಿಜಾಮ ಅಂತಂದಾಗ ಹೈದರಾಬಾದ್ ನಿಜಾಮ್. ಹೌದಾ? ಈ ಕಡೆ ಕರ್ನಾಟಕ ನವಾಬ್. ಹೌದಾ? ಇಲ್ಲಿ ಕರ್ನಾಟಕ ನವಾಬ, ಇಲ್ಲಿ ಹೈದರಾಬಾದ್ ನಿಜಾಮ. ಹೈದರಾಬಾದ್ ನಿಜಾಮ ಯಾರದಾರ ಅಂತಂದಾಗ ಹೈದರಾಬಾದ್ ನಿಜಾಮ ಯಾರಪ್ಪ ಅಂತಂದಾಗ 1ನೇ ಅಸಫ್ ಜಾ. 1ನೇ ಅಸಫ್ ಜಾ ಅಂತೇಳಿ. ಇವನ ಬಿರುದು ಗೊತ್ತೈತಿಲ್ಲ, ನಿಜಾಮ್ ಉಲ್ ಮುಲ್ಕ್ ಅಂತೇಳಿ. ಈತನಿಗೆ ಒಬ್ಬ ಮಗ ಇದ್ದ ಅಂತ ಹೇಳಿದಲ್ಲ, ನಾಸಿರ್ ಜಂಗ್ ಅಂತೇಳಿ. ಹೌದಿಲ್ಲ? ಮಗ ಯಾರು? ನಾಸಿರ್ ಜಂಗ. ಹೌದಾ? ಮತ್ತ ಮೊಮ್ಮಗ ಯಾರು? ಮೊಮ್ಮಗ
ಮುಜಾಫರ್ ಜಂಗ್. ಮುಜಾಫರ್ ಜಂಗ್. ಹೌದಾ. ಈ ಒಂದನೇ ಅಸಫ್ ಜಾ 1748ರಲ್ಲಿ ಮರಣ ಹೊಂದುತ್ತಾರೆ. ಯಾರು? ಇವ ಮರಣ ಹೊಂದಿದ್ದ. ಹೌದಾ. ಇವ ಮರಣ ಆದ್ಮೇಲೆ ಈ ಹೈದರಾಬಾದ್ ನಿಜಾಮ ಸಂತತಿಯಲ್ಲಿ ಉತ್ತರಾಧಿಕಾರಕ್ಕಾಗಿ ಕಲಹ ಉಂಟಾಯಿತು. ಯಾರ್ಯಾರ ಮಧ್ಯೆ ಅಂದ್ರೆ ಈ ಇಬ್ಬರ ಮಧ್ಯೆ. ಒಂದನೇ ಅಸಫ್ ಜಾನ ಮಗ ನಾಸಿರ್ ಜಂಗ ಮತ್ತು ಮೊಮ್ಮಗನಾಗಿರ್ತಕ್ಕಂಥ ಮುಜಾಫರ್ ಜಂಗನ ಮಧ್ಯೆ ಅಧಿಕಾರಕ್ಕಾಗಿ ಕಲಹ ಉಂಟಾಯಿತು ನಿಜಾಮ್ ಸಂತತಿಯಲ್ಲಿ. ಹೌದಾ. ನಿಜಾಮ್ ಸಂತತಿ ಅಧಿಕಾರಕ್ಕೆ ಕಲಹ ಉಂಟಾಯಿತು. ಇಲ್ಲಿ ಕರ್ನಾಟಕದ ನವಾಬ ಯಾರಿದ್ರು ಅಂತಂದಾಗ ಅನ್ವರುದ್ದೀನ್ ಇದ್ದ. ಹೌದಾ. ಅನ್ವರುದ್ದೀನ ನವಾಬನಾಗಿದ್ದಾಗ ಈ ದೋಸ್ತ್ ಅಲಿಯ ಅಳಿಯ ಇದ್ದು ನೋಡ್ರಿ. ದೋಸ್ತ್ ಅಲಿ ಅಳಿಯ ಚಂದಾ ಸಾಹೇಬ ಅಂತೇಳಿ. ಈ ಚಂದಾ ಸಾಹೇಬ ಮರಾಠರ ಬಂಧನದಿಂದ ಬಿಡುಗಡೆಯಾಗಿ ನೇರವಾಗಿ ಯಾರ ಸಹಾಯಕ್ಕೆ ಹೋದಪ್ಪ ಅಂದ್ರೆ ಫ್ರೆಂಚರ ಸಹಾಯಕ್ಕೆ ಹೋದ. ನವಾಬ್ ಹುದ್ದೆ ಪಡೆಯಕ ಫ್ರೆಂಚರ ಸಹಾಯವನ್ನ ಕೇಳ್ದ. ಹೌದಾ. ಫ್ರೆಂಚರ ಸಹಾಯವನ್ನ ಕೇಳ್ದ. ಇಲ್ಲಿ ಫ್ರೆಂಚರ ಸಹಾಯವನ್ನ ಕೇಳದವ ಚಂದಾ ಸಾಹೇಬ. ಹಾಗಾಗಿ ಅನ್ವರುದ್ದೀನ್ ಯಾರ ಸಹಾಯ ಕೇಳ್ತಾನಪ್ಪ ಅಂದ್ರೆ ಬ್ರಿಟಿಷರ ಸಹಾಯ ಕೇಳ್ತಾನೆ. ಯಾರ ಸಹಾಯ ಕೇಳ್ದ? ಬ್ರಿಟಿಷರ ಸಹಾಯ ಕೇಳ್ದ. ಯಾರು? ಅನ್ವರುದ್ದೀನ್. ಹಾಗಾದ್ರೆ ಇಲ್ಲಿ ನಾಸಿರ್ ಜಂಗ ಯಾರ ಸಹಾಯ ಕೇಳ್ತಾನೆ? ಬ್ರಿಟಿಷರ ಸಹಾಯ ಕೇಳಿದ. ಮುಜಾಫರ್ ಜಂಗ ಫ್ರೆಂಚರ ಸಹಾಯ. ಹೌದಿಲ್ಲ. ಫ್ರೆಂಚರ ಸಹಾಯ. ಈ ರೀತಿಯಾಗಿ ಇಲ್ಲಿ ನವಾಬ ಹುದ್ದೆಗೆ, ಇಲ್ಲಿ ನಿಜಾಮ ಹುದ್ದೆಗೆ ಕಚ್ಚಾಟಗಳು ಪ್ರಾರಂಭ ಆದವು. ಅಧಿಕಾರಕ್ಕಾಗಿ ಬರಬೇಕಾದ್ರೆ ಯಾರು ಬರಬೇಕು ಅಂತೇಳಿ ಇಲ್ಲಿ ಕಲಹಗಳು ಉಂಟಾದಾಗ ಈ ಕಲಹದ ಮಧ್ಯದಲ್ಲಿ ಈ ಬ್ರಿಟಿಷರು ಮತ್ತು ಫ್ರೆಂಚರು ಇಲ್ಲಿ ಇವರಿಗೆ ಸಪೋರ್ಟ್ ಮಾಡಲು ಮತ್ತು ತಮ್ಮ ಒಂದು ಸೇಡನ್ನ ತೀರಿಸಿಕೊಳ್ಳಲು ಇವರು ಸಜ್ಜಾಗ್ಬಿಟ್ರು. ಯಾರ್ಯಾರು ಸಹಾಯ ಮಾಡಿದ್ರು ಅಂತ ನೋಡ್ರಿ. ಯಾರ್ಯಾರು ಸಹಾಯ ಮಾಡಿ ನಿಂತಾರ? ಈ ಕಡೆ ಬ್ರಿಟಿಷರು, ಈ ಕಡೆ ಫ್ರೆಂಚರು. ಹೌದಾ. ಫ್ರೆಂಚರು ಮತ್ತು ಬ್ರಿಟಿಷರು. ಯಾರ್ಯಾರಪ್ಪ ಇವ್ರ ಕಡೆ? ಬ್ರಿಟಿಷರು ಯಾರ್ಯಾರಿಗೆ ಸಹಾಯ ಬೆಂಬಲ ಕೊಟ್ಟರು? ಬ್ರಿಟಿಷರು ಇವರು ಯಾರ್ಯಾರಿಗೆ ಅಂತಂದಾಗ ನಿಜಾಮ್ ಸಂತತಿಯಲ್ಲಿ ಯಾರಿಗೆ ಅಂತಂದಾಗ ಮತ್ತು ನವಾಬ ಸಂತತಿಯಲ್ಲಿ ಯಾರಿಗೆ? ನವಾಬ. ಇಲ್ಲಿ ಕೂಡ ನಿಜಾಮ್ ಯಾರಿಗೆ ಮತ್ ನವಾಬ. ಹೌದಿಲ್ಲ. ಯಾರ್ಯಾರಿಗೆ ಬೆಂಬಲ ಕೊಟ್ಟರು ಅಂತಂದಾಗ ಇಲ್ಲಿ ನಿಜಾಮ್ ಸಂತತಿಯಲ್ಲಿ ಯಾರಿದ್ರಪ್ಪ ಅಂದ್ರೆ ನಾಸಿರ್ ಜಂಗ್. ನಾಸಿರ್ ಜಂಗ. ಇಲ್ಲಿ ನವಾಬ ಯಾರಪ್ಪ ಅಂತಂದಾಗ ನವಾಬ ಅನ್ವರುದ್ದೀನ್. ಇಲ್ಲಿ ಯಾರು ನಿಜಾಮದಾಗ ಅಂದ್ರೆ ಮುಜಾಫರ್ ಜಂಗ್. ಇಲ್ಲಿ ಯಾರು ನವಾಬದಾಗ ಅಂತಂದಾಗ ಚಂದಾ ಸಾಹೇಬ. ಹೌದಾ. ಈ ಒಂದು ಅಧಿಕಾರಕ್ಕಾಗಿ ಈ ರೀತಿಯಾಗಿ ಇಲ್ಲಿ ಪೈಪೋಟಿಗಳು ಪ್ರಾರಂಭ ಆದವು. ಹೌದಾ. ನಿಜಾಮ್ ಸಂತತಿಗಾಗಿ ನಾಸಿರ್ ಜಂಗ, ಮುಜಾಫರ್ ಜಂಗ, ನವಾಬ್ ಹುದ್ದೆಗಾಗಿ ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬ. ಕಚ್ಚಾಟಗಳು ಪ್ರಾರಂಭ ಆದಾಗ ಈ ಕಡೆ ಬಣಕ್ಕೆ ಫ್ರೆಂಚರ ಸಹಾಯ ಕೊಟ್ಟರು, ಈ ಕಡೆ ಬಣಕ್ಕೆ ಬ್ರಿಟಿಷರ ಸಹಾಯ ಕೊಟ್ಟರು. ಸಹಾಯವನ್ನ ಮಾಡ್ತಾರೆ. ಹೌದಾ. ಈ ಸಹಾಯವನ್ನ ಮಾಡಬೇಕಾದ್ರೆ ಯಾವ ರೀತಿ ಅಂತಂದಾಗ ನೋಡ್ರಿ, ಇಲ್ಲಿ ಕೆಲವೊಂದು ಹಿನ್ನೆಲೆಗಳದಾವ. ಏನು ಸರ್ ಹಿನ್ನೆಲೆ ಏನು ಅಂತಂದಾಗ ಇಲ್ಲಿ ಈ ಅನ್ವರುದ್ದೀನ ನಿಜಾಮ್ ಸಂತತಿಯಲ್ಲಿ ಯಾರಿಗೆ ಸಪೋರ್ಟ್ ಕೊಡ್ತಿದ್ದ ಅಂತಂದಾಗ ಇವ ನಾಸಿರ್ ಜಂಗ್ ಸಪೋರ್ಟ್ ಕೊಟ್ಟಿದ್ದ. ನಾಸಿರ್ ಜಂಗ್ ನೀನೇ ಬಾರೋ ನಿಜಾಮನಾಗಿ ಅಂತೇಳಿ ಅವನಿಗೆ ಸಪೋರ್ಟ್ ಕೊಟ್ಟ. ಯಾವಾಗ ಇವ ಸಪೋರ್ಟ್ ಕೊಟ್ಟ ಅವಾಗ ಯಾರ್ಯಾರು ಕೂಡ್ಕೊಂಡು ಅಂತಂದಾಗ ಫ್ರೆಂಚರು.
ಫ್ರೆಂಚರು. ಮತ್ತೆ ಫ್ರೆಂಚರ್ ಜೊತೆಗೆ ಯಾರು ಸೇರ್ಕೊಂಡು ಅಂದ್ರೆ ಮುಜಾಫರ್ ಜಂಗ, ಮುಜಾಫರ್ ಜಂಗ, ಮುಜಾಫರ್ ಜಂಗ. ಮತ್ತೆ ಇನ್ನೊಬ್ರು ಯಾರಪ್ಪ ಅಂದ್ರೆ ಚಂದಾ ಸಾಹಿಬ್, ಚಂದಾ ಸಾಹಿಬ. ಹೌದಿಲ್ಲ ನೋಡ್ರಿ, ಇವರು 3 ಜನ ಸೇರ್ಕೊಂಡು 1748ರಲ್ಲಿ ಅನ್ವರುದ್ದೀನೊಂದಿಗೆ ಯುದ್ಧಕ್ಕೆ ನಿಂತರು. ಯಾರೊಂದಿಗೆ? ಅನ್ವರುದ್ದೀನೊಂದಿಗೆ ಯುದ್ಧಕ್ಕೆ ನಿಂತರು. ಯುದ್ಧಕ್ಕೆ ನಿಂತಿ ಅನ್ವರುದ್ದೀನನ್ನ, ಯಾರಿಗೆ? ಅನ್ವರುದ್ದೀನ್. ಈ ಅನ್ವರುದ್ದೀನನ್ನು ಎಷ್ಟರಲ್ಲಿ ಅಂತಂದಾಗ 1749ರಲ್ಲಿ 1749ರಲ್ಲಿ ಅನ್ವರುದ್ದೀನನ್ನು ಕೊಂದು ಹಾಕ್ತಾರೆ. ಯಾವ ಕಾಳಗದ ಅಥವಾ ಯಾವ ಕದನದಲ್ಲಿ ಅಂದ್ರೆ ಅಂಬೂರ್ ಕದನದಲ್ಲಿ. ಯಾವ ಕದನ? ಅಂಬೂರ್ ಕದನ. ಅಂಬೂರ್ ಕದನ ನಡೀತದೆ. ಅಂಬೂರ್ ಕದನಲ್ಲಿ ಅನ್ವರುದ್ದೀನನ್ನ ಕೊಂದು ಹಾಕಿದ್ರು ಫ್ರೆಂಚರು. ಅನ್ವರುದ್ದೀನನ್ನ ಕೊಂದು ಹಾಕಿದ್ರು ಫ್ರೆಂಚರು. ಅನ್ವರುದ್ದೀನ ಕೊಂದು ಹಾಕಿದ ಮೇಲೆ ಈ ಅನ್ವರುದ್ದೀನಿಗೆ ಒಬ್ಬ ಮಗ ಇದ್ದ. ಅನ್ವರುದ್ದೀನ್ ಮಗ ಯಾರು ಅಂದ್ರೆ ಮೊಹಮ್ಮದ್ ಅಲಿ ಅಂತೇಳಿ. ಯಾವ ಅಲಿ? ಮೊಹಮ್ಮದ್ ಅಲಿ. ಯಾರ ಮಗ ಅಂತಂದಾಗ ಅನ್ವರುದ್ದೀನ್ ಮಗ. ಈ ಮೊಹಮ್ಮದ್ ಅಲಿ ನೆಕ್ಸ್ಟ್ ಈ ನವಾಬನಾಗ್ಬೇಕಾಗಿತ್ತು. ಮೊಹಮ್ಮದ್ ಅಲಿ ಎಲ್ಲಿಗೆ ಓಡಿ ಹೋದ ಅಂದ್ರೆ ತಿರುಚನಾಪಲ್ಲಿಗೆ. ತಿರುಚನಾಪಲ್ಲಿಗೆ ಓಡಿ ಹೋದವ್ರು ಯಾರಪ್ಪ ಅಂದ್ರೆ ಈ ಮೊಹಮ್ಮದ್ ಅಲಿ ಓಡಿ ಹೋದ. ಹೆದರ್ಕೊಂಡು, ಫ್ರೆಂಚರಿಗೆ ಹೆದರ್ಕೊಂಡು ಓಡಿ ಹೋಯ್ತು. ಕರ್ನಾಟಕ ಪ್ರದೇಶವನ್ನು ಬಿಟ್ಟು ಓಡಿ ಹೋದ. ಯಾವಾಗ ಅಂಬೂರು ಕದನದಲ್ಲಿ ಫ್ರೆಂಚರು ಯಾವಾಗ ಈ ಅನ್ವರುದ್ದೀನ ಕೊಂದ್ರು, ಅನ್ವರುದ್ದೀನ ಕೊಂದಾದ್ಮೇಲೆ ಅಲ್ಲಿ ಅನ್ವರುದ್ದೀನ ಮಗ ಮೊಹಮ್ಮದ್ ಅಲಿ ಕರ್ನಾಟಕ ಪ್ರದೇಶವನ್ನು ಬಿಟ್ಟು ತಿರುಚನಾಪಲ್ಲಿಗೆ ಓಡಿ ಹೋದ್ನೋ. ತಿರುಚನಾಪಲ್ಲಿಗೆ ಓಡಿ ಹೋದ್ಮೇಲೆ ಕರ್ನಾಟಕದ ನವಾಬನಾಗಿ ಯಾರಿಗೆ ಘೋಷಣೆ ಮಾಡ್ತಾರ ಅಂತಂದಾಗ ನೋಡ್ರಿ, ಫ್ರೆಂಚರು ಕರ್ನಾಟಕದ ನವಾಬನಾಗಿ ಯಾರಿಗೆ ನೇಮಕ ಮಾಡಿದ್ರು? ಕರ್ನಾಟಕದ ನವಾಬನಾಗಿ ಯಾರಿಗೆ ನೇಮಕ ಮಾಡ್ತಾರಪ್ಪ ಅಂತಂದಾಗ ಚಂದಾ ಸಾಹೇಬನಿಗೆ ನೇಮಕ ಮಾಡ್ತಾರೆ. ಘೋಷಣೆ ಮಾಡಿದ್ರು, ಚಂದಾ ಸಾಹೇಬನೇ ಇನ್ನ ಮುಂದಿನ ಕರ್ನಾಟಕದ ನವಾಬ ಎಂದು ಘೋಷಣೆ ಮಾಡಿದ್ರು. ಯಾರಪ್ಪ ಅಂತಂದಾಗ ಫ್ರೆಂಚರು. ಮಾಡಿ ಮತ್ತೆ ಕೆಲವು ದಿನಗಳ ನಂತರ ಫ್ರೆಂಚರು ಕೆಲವೊಂದು ಸ್ಕೆಚ್ಗಳು ಹಾಕಿ, ಅಂದ್ರೆ ಕೆಲವೊಂದು ಐಡಿಯಾಗಳು ಮಾಡಿ ಯಾರಿಗಪ್ಪ ಅಂದ್ರೆ ಈ ನಿಜಾಮ್ ಸಂತತಿಯಲ್ಲಿ ಇದ್ದಲ್ಲ, ನಿಜಾಮ್ ಸಂತತಿಯಲ್ಲಿ ಬ್ರಿಟಿಷರ ಬೆಂಬಲ ತಗೊಂಡಂತವ್ರು ಯಾರಪ್ಪ ಅಂದ್ರೆ ನಾಸಿರ್ ಜಂಗ್. ಈ ನಾಸಿರ್ ಜಂಗ್ನನ್ನು ಕೂಡ ಕೊಲೆ ಮಾಡಿದ್ರು. ನೋಡ್ರಿ, ನಾಸಿರ್ ಜಂಗ್ನನ್ನ ಕೊಲೆ ಮಾಡಿದ್ರು. ಯಾರು ಅಂದ್ರೆ ಫ್ರೆಂಚರು. ನಾಸಿರ್ ಜಂಗ್ನನ್ನು ಕೊಲೆ ಮಾಡಿ ಈ ಫ್ರೆಂಚರು ಈ ಹೈದರಾಬಾದ್ ನಿಜಾಮನಾಗಿ ಯಾರಿಗೆ ನೇಮಕ ಮಾಡಿದ್ರು ಈ ಹುದ್ದೆಗೆ ಅಂತಂದಾಗ ಮುಜಾಫರ್ ಜಂಗ್ನ ನೇಮಕ ಮಾಡ್ತಾರೆ. ಯಾವ ಜಂಗ್? ಮುಜಾಫರ್ ಜಂಗ್ನನ್ನ ಹೈದರಾಬಾದ್ ನಿಜಾಮನಾಗಿ ನೇಮಕ ಮಾಡಿದ್ರು ಫ್ರೆಂಚರು. ಅವರಿಗೆ ಫ್ರೆಂಚರ್ ಮೇಲ್ಗೆ ಸಂಸ್ಥರು ಇಲ್ಲಿ, ಹೌದಿಲ್ಲ? ಅಲ್ಲಿ ಅನ್ವರುದ್ದೀನ್ ಕೊಲೆ ಮಾಡಿದ್ರು. ಅಂಬೂರ್ ಕದನದಲ್ಲಿ ಕೊಲೆ ಮಾಡಿ ಕರ್ನಾಟಕ ನವಾಬನಾಗಿ ಯಾರಿಗೆ ಘೋಷಣೆ ಮಾಡಿದ್ದಾರೆ? ಚಂದಾ ಸಾಹೇಬ. ಬ್ರಿಟಿಷರ ಸಂಚು ಹಾಕಿ ನಿಜಾಮ ಸಂತತಿಯಲ್ಲಿ ಅಧಿಕಾರಕ್ಕೆ ಬರ್ಬೇಕಂತೇಳಿ ಪೈಪೋಟಿ ಮಾಡ್ತಕ್ಕಂಥ ನಾಸಿರ್ ಜಂಗ್ನನ್ನ ಕೊಲೆ ಮಾಡಿದ್ರು. ನಾಸಿರ್ ಜಂಗ್ನನ್ನ ಕೊಲೆ ಮಾಡಿ ಹೈದರಾಬಾದ್ ನಿಜಾಮ ಹುದ್ದೆಗೆ ನೇಮಕ ಮಾಡಿದ್ರು. ಯಾರಿಗೆ ಅಂದ್ರೆ ಮುಜಾಫರ್ ಜಂಗನಿಗೆ ನೇಮಕ ಮಾಡಿದ್ರು. ಈ ಮುಜಾಫರ್ ಜಂಗನಿಗೆ ನೇಮಕ ಮಾಡಿದ ಮೇಲೆ ಈ ಅನ್ವರುದ್ದೀನ್ ಅಂತ ಇದ್ದಲ್ಲ ಕರ್ನಾಟಕ ನವಾಬ, ಅವನಿಗೆ ಕೊಂದಿರಲ್ಲ ಅಂಬೂರ್ ಕದನದಲ್ಲಿ. ಆ ಅನ್ವರುದ್ದೀನ್ ಮಗ ಯಾರಪ್ಪ ಅಂದ್ರೆ ತಿರುಚನಾಪಲ್ಲಿಗೆ ಓಡದಂತ ಯಾರಪ್ಪ ಅಂತಂದಾಗ ಮೊಹಮ್ಮದ್ ಅಲಿ ತಿರುಚನಾಪಲ್ಲಿಗೆ ಓಡೋಗಿತ್ತು. ಇಲ್ಲಿಗೆ ತಿರುಚನಾಪಲ್ಲಿಗೆ.
ತಿರುಚನಾಪಲ್ಲಿ ಓಡೋಗಿತ್ತು ಕೆನಡಾ ಎದುರ್ಕೊಂಡು ಕರ್ನಾಟಕ ಪ್ರದೇಶಕ್ಕೆ ಬಂದ್ಬಿಟ್ಟು. ಆವಾಗ ಈ ತಿರುಚನಾಪಲ್ಲಿ ಯಾರ ಸಂಪೂರ್ಣ ನಿಯಂತ್ರಣದಲ್ಲಿ ಇತ್ತಪ್ಪ ಅಂದ್ರೆ ಫ್ರೆಂಚರು ಮತ್ತು ನೋಡ್ರಿ ಫ್ರೆಂಚರು ಮತ್ತು ಇವ್ರ ನಿಯಂತ್ರಣದಲ್ಲಿ ಫ್ರೆಂಚರು ಮತ್ತು ಚಂದಾ ಸಾಹೇಬ ನಿಯಂತ್ರಣದಲ್ಲಿತ್ತು. ಚಂದಾ ಸಾಹೇಬನ ನಿಯಂತ್ರಣದಲ್ಲಿತ್ತು. ಯಾವುದಪ್ಪ ಅಂತಂದಾಗ ತಿರುಚನಾಪಲ್ಲಿ ಪ್ರದೇಶ, ಇದು ಇವರ ನಿಯಂತ್ರಣದಾಗಿತ್ತು ಮೊದಲ. ಹೌದಾ, ತಿರುಚನಾಪಲ್ಲಿ ಇವರ ನಿಯಂತ್ರಣದಲ್ಲಿತ್ತು. ಅವಾಗ ಈ ಮೊಹಮ್ಮದ್ ಅಲಿ ತಿರುಚನಾಪಲ್ಲಿ ಕೋಟೆಯನ್ನ ವಶಪಡಿಸಿಕೊಂಡಿದ್ದ. ತಿರುಚನಾಪಲ್ಲಿ ಕೋಟೆ ಯಾರಿಂದಾಗಿತ್ತು? ಮೊಹಮ್ಮದ್ ಅಲಿಯಿಂದಾಗಿತ್ತು. ತಿರುಚನಾಪಲ್ಲಿ ಪ್ರದೇಶ ಯಾರಿಂದಾಗಿತ್ತು ಅಂದ್ರೆ ಫ್ರೆಂಚರ್ ಮತ್ತು ಚಂದಾ ಸಾಹೇಬನ ನಿಯಂತ್ರಣದಲ್ಲಿ ಇತ್ತು. ಅವಾಗ ಬ್ರಿಟಿಷರ್ ಏನು ತಲೆ ಓಡಿಸಿದ್ರಪ್ಪ ಅಂದ್ರೆ ತಿರುಚನಾಪಲ್ಲಿಯಲ್ಲಿ ಫ್ರೆಂಚರ ಶಕ್ತಿಯನ್ನ ದುರ್ಬಲ ಮಾಡಬೇಕು, ಕುಗ್ಗಿಸಬೇಕು ಅಂತ ತಿಳ್ಕೊಂಡು ಇಲ್ಲಿ ಬ್ರಿಟಿಷರ್ ಬಂದು ಯಾರಿಗೆ ಬೆಂಬಲ ಕೊಟ್ಟರು ಅಂದ್ರೆ ಮೊಹಮ್ಮದ್ ಅಲಿಗೆ ಬೆಂಬಲ ಕೊಟ್ಟರು. ನೋಡ್ರಿ, ಬ್ರಿಟಿಷರು ಯಾರಿಗೆ ಬೆಂಬಲ ಕೊಟ್ರು ಅಂತಂದಾಗ ಮೊಹಮ್ಮದ್ ಅಲಿಗೆ ಬೆಂಬಲ ಕೊಟ್ರು ಅಂತ ನೋಡ್ತೀವಿ. ಮೊಹಮ್ಮದ್ ಅಲಿಗೆ ಬೆಂಬಲ ಕೊಟ್ರು. ಆವಾಗ ಈ ಬ್ರಿಟಿಷರು ಮತ್ತು ಮೊಹಮ್ಮದ್ ಅಲಿ ಕೂಡಿ ಯಾರಿಗೆ ಬಂದ್ರೆ ಚಂದಾ ಸಾಹೇಬ ಇಲ್ಲದಲ್ಲ, ಚಂದಾ ಸಾಹೇಬ. ಈ ಚಂದಾ ಸಾಹೇಬನಿಗೆ ಓಡಾಡಿಸಿ ಹೊಡೆದ್ರು. ಚಂದಾ ಸಾಹೇಬ ಹೊಡೆಸ್ಕೊಂಡು ಎಲ್ಲಿಗೆ ಓಡೋಯ್ತಪ್ಪ ಅಂತಂದಾಗ ತಂಜಾವೂರಿಗೆ ಓಡಿ ಹೋದಿವ. ಯಾವ ಊರಿಗೆ? ತಂಜಾವೂರು ಅಂತೇಳಿ ತಂಜಾವೂರಿಗೆ ಓಡಿ ಹೋದ. ಯಾರಪ್ಪ ಅಂದ್ರೆ ಚಂದಾ ಸಾಹೇಬ ಓಡಿ ಹೋದ. ಚಂದಾ ಸಾಹೇಬ ಓಡೋದ. ಅವಾಗ ಇವರು ಕೂಡ ಇದ್ರು, ಫ್ರೆಂಚರು ಕೂಡ ಸೋಲ್ತಾರೆ. ಫ್ರೆಂಚರು ಮತ್ತು ಚಂದಾ ಸಾಹೇಬರನ್ನ ಬ್ರಿಟಿಷರು ಸೋಲಿಸಾದ್ಮೇಲೆ ಇಲ್ಲಿ ಚಂದಾ ಸಾಹೇಬ ತಿರುಚನಾಪಲ್ಲಿಯನ್ನ ಬಿಟ್ಟು ತಂಜಾವೂರಿಗೆ ಓಡಿ ಹೋದ. ತಂಜಾವೂರಿಗೆ ಚಂದಾ ಸಾಹೇಬ ಓಡಿ ಹೋದ. ಇದೇ ಚಂದಾ ಸಾಹೇಬ ಎಲ್ಲಿಗೆ ಓಡಿ ಹೋಗಿದೆ? ಚಂದಾ ಸಾಹೇಬ ತಂಜಾವೂರಿಗೆ. ತಂಜಾವೂರಿಗೆ ಓಡಿಯೋದಾಗ ಈ ತಂಜಾವೂರಿನಲ್ಲಿರ್ತಕ್ಕಂಥ ಒಬ್ಬ ರಾಜ ಯಾರನ್ನ ಕೊಂದು ಹಾಕಿದಪ್ಪ ಅಂದ್ರೆ ಈ ಚಂದಾ ಸಾಹೇಬನನ್ನ ಕೊಲೆ ಮಾಡಿದ. ಹೌದಾ, ಚಂದಾ ಸಾಹೇಬನನ್ನ ಕೊಲೆ ಮಾಡಿದ ಮೇಲೆ ಇಲ್ಲಿ ಮುಜಾಫರ್ ಜಂಗ ಇದ್ದಲ್ಲ, ಮುಜಾಫರ್ ಜಂಗ ನಿಜಾಂ ಸಂತತಿ, ಹೈದರಾಬಾದ್ ನಿಜಾಮನಾಗಿ ನೇಮಕನಾಗಿದ್ ನೋಡ್ರಿ. ಯಾರಪ್ಪ ಅಂದ್ರೆ ಮುಜಾಫರ್ ಜಂಗ. ಇಲ್ಲಿ ಮುಜಾಫರ್ ಜಂಗ ಇದು ಈ ಕೆಲವೊಂದು ದಾಳಿಗಳಲ್ಲಿ ಇದು ತಂತನೆ ಮಾಡ್ತಂದ್ರೆ ಕೊಲೆ ಆಗಿರ್ತದೆ, ಮರಣ ಹೊಂದಿರ್ತದೆ. ಮುಜಾಫರ್ ಜಂಗ ಇಲ್ಲಿ ಮರಣ ಹೊಂದಿದ್ದ. ಇಲ್ಲಿ ಚಂದಾ ಸಾಹೇಬ ಮರಣ ಹೊಂದಿದ್ದ. ಮತ್ತೆ ಫ್ರೆಂಚರ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಮುಜಾಫರ್ ಜಂಗನಿಗೆ ಒಬ್ಬ ಸಹೋದರ ಇದ್ದ. ಇವನ ಸಹೋದರ ಮುಜಾಫರ್ ಜಂಗನ ಸಹೋದರ ಆಗಿರ್ತಕ್ಕಂಥ ಸಲಾಬತ್ ಜಂಗನನ್ನ ಈ ನಿಜಾಮ್ ಸಂತತಿಯಲ್ಲಿ ಕೂರಿಸ್ತಾರೆ. ನಿಜಾಮ್ ಸಂತತಿ ಅಧಿಕಾರದಲ್ಲಿ ಕೂರಿಸ್ಬಿಟ್ರು. ಯಾರಿಗಂದ್ರೆ ಸಲಾಬತ್ ಜಂಗ, ಮುಜಾಫರ್ ಜಂಗನ ಸಹೋದರ ಸಲಾಬತ್ ಜಂಗಗ ಯಾರು ಕೂರಿಸ್ತಾರಪ್ಪ ಅಂದ್ರೆ ಫ್ರೆಂಚರು ಕೂರಿಸ್ಬಿಟ್ರು. ಅಧಿಕಾರದಲ್ಲಿ ಕೂರಿಸ್ಬಿಟ್ಟಾಗ ಇಲ್ಲಿ ಚಂದಾ ಸಾಹೇಬನ ಕೊಲೆ ಆಯಿತು. ತಂಜಾವೂರಿನ ರಾಜ ಅವನನ್ನು ಕೊಲೆ ಮಾಡಾದ್ಮೇಲೆ ಈ ಬ್ರಿಟಿಷರು ಹಲವಾರು ಬಾರಿ ಫ್ರೆಂಚರನ್ನ ಮತ್ತು ಚಂದಾ ಸಾಹೇಬನ ಸೋಲಿಸಿದ್ರು. ಹಾಗಾಗಿ ಈ ಬ್ರಿಟಿಷರು ಈ ಕರ್ನಾಟಕದ ಪ್ರದೇಶದಲ್ಲಿ ಕರ್ನಾಟಕ ನವಾಬನಾಗಿ ಯಾರಿಗೆ ನೇಮಕ ಮಾಡಿದ್ರು ಅಂತಂದಾಗ ಮೊಹಮ್ಮದ್ ಅಲಿಗೆ ನೇಮಕ ಮಾಡಿದ್ರು. ಯಾವರಿಗೆ? ಮೊಹಮ್ಮದ್ ಅಲಿಗೆ ಇಲ್ಲಿ ನೇಮಕ ಮಾಡ್ತಾರೆ. ಹೌದಾ, ಮೊಹಮ್ಮದ್ ಅಲಿಗೆ ನೇಮಕ ಮಾಡಿದ್ರು. ಇಷ್ಟೆಲ್ಲ ಯುದ್ಧಗಳು ನಡೀತಿರ್ಬೇಕಾದ್ರೆ ಇಲ್ಲಿ ಯಾರಪ್ಪ ಅಂತಂದಾಗ ಈ ಡೂಪ್ಲೆ ಎಷ್ಟೆಲ್ಲ ಇವರಿಗೆ ಸಹಾಯವನ್ನು ಕೊಟ್ಟಂತ ಡೂಪ್ಲೆ ಹಲವು ಬಾರಿ ಬ್ರಿಟಿಷರೊಂದಿಗೆ ಯುದ್ಧ ಮಾಡಿ ಸೋಲು ಅನುಭವಿಸಿ ಬಹಳಷ್ಟು ಖರ್ಚು ವೆಚ್ಚ ಆಗಿತ್ತು. ಹಾಗಾಗಿ ಈ ಫ್ರೆಂಚ್ ಸರ್ಕಾರ ಡೂಪ್ಲೆನನ್ನ ಹಿಂದಕ್ಕೆ ಕರೆಸಿಕೊಂಡಿತ್ತು, ತಮ್ಮ ದೇಶಕ್ಕೆ ಕರೆಸಿಕೊಂಡು ಈ ಡೂಪ್ಲೆ ಬದಲಾಗಿ ಇನ್ನೊಬ್ಬ ಗವರ್ನರ್ ಕಳಿಸ್ಕೊಡ್ತಾರೆ. ಯಾವ ಗವರ್ನರ್ ಅಂದ್ರೆ ಗೋಡೆಹೋ ಅಂತೇಳಿ. ಯಾವ ಗೋಡೆಹೋ ಅಂದ್ರೆ ಚಾರ್ಲ್ಸ್
ಚಾರ್ಲ್ಸ್ ರಾಬರ್ಟ್ ಚಾರ್ಲ್ಸ್ ರಾಬರ್ಟ್ ಗೋಡೆ ಹೋ ಅಂತೇಳಿ ಗೋಡೆ ಹೋ ಅಂತೇಳಿ ಒಬ್ಬ ಗವರ್ನರ್ ಕಳಿಸ್ಕೊಡ್ತಾರೆ. ಚಾರ್ಲ್ಸ್ ರಾಬರ್ಟ್ ಗೋಡೆ ಹೋ ಅಂತೇಳಿ ಡೂಪ್ಲೆ ಬದಲಾಗಿ ಒಬ್ಬ ಫ್ರೆಂಚ್ ಗವರ್ನರ್ ಕಳಿಸ್ಕೊಟ್ರು. ಫ್ರೆಂಚ್ ಗೌರ್ಮೆಂಟ್ ಕಳಿಸ್ಕೊಟ್ಟಾಗ ಈ ಗೋಡೆ ಹೋ ಮತ್ತು ಈ ಬ್ರಿಟಿಷರಲ್ಲಿ ಇರ್ತಕ್ಕಂಥ ಗವರ್ನರ್ ಯಾರಪ್ಪ ಅಂದ್ರೆ ರಾಬರ್ಟ್ ಕ್ಲೈವ್. ಇವರ ಮಧ್ಯದಲ್ಲಿ ಒಂದು ಒಪ್ಪಂದ ಆಗ್ತದೆ. ಯಾವ ಒಪ್ಪಂದ ಆಗ್ತದ ಅಂತಂದಾಗ ಒಂದ್ ಸೆಕೆಂಡ್, ಸ್ಲೈಡ್ಗಳು ಎಂದಾಗಿವೆ. ನೋಡಿ, ಒಪ್ಪಂದ ಆಗ್ತದೆ. ಯಾವ ಒಪ್ಪಂದ ಆಗ್ತದ ಅಂತಂದಾಗ 1754ರಲ್ಲಿ ಒಪ್ಪಂದ ಆಗ್ತದೆ. ಯಾವುದಪ್ಪ ಅಂತಂದಾಗ ಪಾಂಡಿಚೇರಿ ಒಪ್ಪಂದ. ಜರುಗ್ತದೆ. ಪಾಂಡಿಚೇರಿ ಒಪ್ಪಂದ ಆಯ್ತು. ಈ ಒಪ್ಪಂದ ಯಾರ್ಯಾರ ಮಧ್ಯೆ ಆಗ್ತದ ಅಂತಂದಾಗ ಬ್ರಿಟಿಷರು ಮತ್ತು ಈ ಕಡೆ ಫ್ರೆಂಚರು. ಬ್ರಿಟಿಷ್ ಕಡೆ ಯಾರು? ರಾಬರ್ಟ್ ಕ್ಲೈವ್. ಈ ಕಡೆ ಯಾರು ಅಂತಂದಾಗ ನೆನಪಿಟ್ಕೊಳ್ರಿ, ಈ ಕಡೆ ಯಾರು? ಗೋಡೆ ಹೋ. ಹೌದಾ? ಗೋಡೆ ಹೋ ಎಂಬ ಗವರ್ನರ್ ಈ ಕಡೆ ಈತ. ಹೌದಿಲ್ಲ? ಇವರ ಇಬ್ಬರ ಮಧ್ಯದಲ್ಲಿ ಒಪ್ಪಂದ ಆಗ್ತದೆ. ಯಾವ್ದಪ್ಪ ಅಂದ್ರೆ ಪಾಂಡಿಚೇರಿ ಒಪ್ಪಂದ 1754ರಲ್ಲಿ. ಈ ಒಪ್ಪಂದದ ಪ್ರಕಾರ ಎರಡನೇ ಕರ್ನಾಟಕ ಯುದ್ಧ ಏನಾಗ್ತದೆ? ಎಂಡ್ ಆಗ್ತದೆ. ಹೌದಾ? ಮುಕ್ತಾಯ ಆಯ್ತು. ಯಾವ ಒಪ್ಪಂದ ಮೂಲಕ ಎರಡನೇ ಕರ್ನಾಟಕ ಯುದ್ಧ ಮುಕ್ತಾಯ ಆಗ್ತಪ್ಪ ಅಂದ್ರೆ ಪಾಂಡಿಚೇರಿ ಒಪ್ಪಂದ ಮೂಲಕ ಎರಡನೇ ಕರ್ನಾಟಕ ಯುದ್ಧ ಏನಾಗ್ತಪ್ಪ ಅಂದ್ರೆ ಮುಕ್ತಾಯಗೊಳ್ಳುತ್ತದೆ. ಹೌದಾ? ಮುಕ್ತಾಯಗೊಳ್ಳುತ್ತದೆ. ಎಸ್, ನೆನಪಿಟ್ಟುಕೊಳ್ರಿ. ಇದಾದ್ಮೇಲೆ ಮತ್ತೆ ಮುಂದುವರಿದು ಈ ಒಂದು ಒಪ್ಪಂದದ ಕರಾರುಗಳು ಏನಾಗಿರ್ಬೋದು ಸರ್? ಕರಾರುಗಳು ಏನಾಗಿರ್ಬೋದು ಅಂತಂದ ಕರಾರು 1. ಹೌದಾ? ಈ ಇಬ್ಬರು ಜನರು, ಬ್ರಿಟಿಷರು ಮತ್ತು ಫ್ರೆಂಚರು ಭಾರತದಲ್ಲಿ ವ್ಯಾಪಾರಕ್ಕೆ ಮಾತ್ರ ಸೀಮಿತರಾಗಬೇಕು. ವ್ಯಾಪಾರ ಮಾತ್ರ ಮಾಡಬೇಕು. ಹೌದಿಲ್ಲ? ಸಾಮ್ರಾಜ್ಯಶಾಹಿ ಮಾಡಬಾರ್ದು. ವ್ಯಾಪಾರ ಮಾತ್ರ ಮಾಡಬೇಕು. ಭಾರತದ ದೇಶೀಯ ರಾಜರಲ್ಲ, ಈ ರಾಜರ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡಬಾರದು. ಏನ್ ಮಾಡಬಾರದು? ರಾಜರ ಹಸ್ತಕ್ಷೇಪದಲ್ಲಿ ಇವರು ಎಂಟರ್ ಆಗಬಾರದು. ಬ್ರಿಟಿಷರಾಗ್ಲಿ ಫ್ರೆಂಚರಾಗ್ಲಿ. ಈ ಒಪ್ಪಂದ ಕರಾರ್ ಆಗ್ತದೆ. ಪಾಂಡಿಚೇರಿ ಒಪ್ಪಂದ ಕರಾರ್. ಹೌದಿಲ್ಲ? ಮುಂದುವರೆದು ಮೂರನೇ ಕರ್ನಾಟಕ ಯುದ್ಧ ಪ್ರಾರಂಭ ಆಗ್ತದೆ. ಎಷ್ಟನೇ ಕರ್ನಾಟಕ? ಮೂರನೇ ಕರ್ನಾಟಕ. ನೆನಪಿಟ್ಟುಕೊಳ್ಳಿ. ನೋಡ್ರಿ, ಮೂರನೇ ಕರ್ನಾಟಕ ಯುದ್ಧ ನೆಕ್ಸ್ಟ್. ಮೂರನೇ ಕರ್ನಾಟಕ ಯುದ್ಧ ಇದು ಯಾವಾಗ ನಡೆಯುತ್ತಪ್ಪ ಅಂತಂದಾಗ 1758ರಿಂದ
1763ರವರೆಗೆ ನಡೀತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಮೂರನೇ ಕರ್ನಾಟಕ ಯುದ್ಧ. ಇದು ಕೊನೆಯ ಕರ್ನಾಟಕ ಯುದ್ಧ. ಹಾಗಾದ್ರೆ ಈ ಕರ್ನಾಟಕ ಯುದ್ಧಕ್ಕೆ ಕಾರಣ ಏನು? ಕಾರಣ ಇಷ್ಟೇ ಸಿಂಪಲ್. ಏನಪ್ಪಾ ಅಂತಂದಾಗ ಯುರೋಪ ಖಂಡದಲ್ಲಿ ನೋಡ್ರಿ, ಯುರೋಪದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯೆ ಇವರ ಮಧ್ಯೆ ಸಪ್ತವಾರ್ಷಿಕ ಯುದ್ಧ ಪ್ರಾರಂಭ ಆಗ್ತದೆ. ಯಾವ ವಾರ್ಷಿಕ? ಸಪ್ತವಾರ್ಷಿಕ. ಯುದ್ಧ ಪ್ರಾರಂಭ ಆಗ್ತದೆ. 7 ವರ್ಷದ ಯುದ್ಧ ಪ್ರಾರಂಭ ಆಗ್ತದೆ ಯುರೋಪದಲ್ಲಿ. ಹಾಗಾಗಿ ಆ ಸಪ್ತವಾರ್ಷಿಕ ಯುದ್ಧ ಯುರೋಪದಲ್ಲಿ ನಡೆದುದಕ್ಕಾಗಿ ಅದು ಮುಂದುವರೆದು ಎಲ್ಲಿ ಕಂಟಿನ್ಯೂ ಆಗಿರ್ತದಪ್ಪ ಅಂದ್ರೆ ಇಲ್ಲಿ ಕೂಡ ವ್ಯಾಪಾರಕ್ಕೆ ಬಂದಂತ ಬ್ರಿಟಿಷರ್ ಮತ್ತು ಫ್ರೆಂಚರ ಮಧ್ಯೆ ಇದೇ ಒಂದು ಯುದ್ಧಕ್ಕೆ ಎಲ್ಲಿ ಕಾರಣ ಆಗ್ತದೆ. ಹೌದಾ? ಎಲ್ಲಿ ಕಾರಣ ಆಗ್ತದ ಅಂತಂದಾಗ ಒಂದೇನು ನೆನಪಿಟ್ಕೋಬೇಕಪ್ಪ ಅಂತಂದಾಗ 1757ರಲ್ಲಿ ಬ್ರಿಟಿಷರು ಪ್ಲಾಸಿ ಕದನವನ್ನು ಮುಗಿಸಿದ್ರು. ಯಾವ ಕದನ? ಪ್ಲಾಸಿ ಕದನ ಮುಗಿಸಿ ಪ್ಲಾಸಿ ಕದನಲ್ಲಿ ಗೆಲುವು ಸಾಧಿಸಿದ್ರು. ಯಾರಪ್ಪ ಅಂದ್ರೆ ಬ್ರಿಟಿಷರು. ಪ್ಲಾಸಿ ಕದನಲ್ಲಿ ಬ್ರಿಟಿಷರು ಗೆಲುವನ್ನು ಸಾಧಿಸಿದ್ರು. ಹಾಗಾದ್ರೆ ಮುಂದೆ ಏನಪ್ಪಾ ಅಂತಂದಾಗ ಇಲ್ಲಿ ಮೂರನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಏನು ಅಂತಂದಾಗ ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಗವರ್ನರ್ ಯಾರಪ್ಪ ಅಂದ್ರೆ ರಾಬರ್ಟ್ ಕ್ಲೈವ್. ಬ್ರಿಟಿಷರ ಕಡೆಯಿಂದ ರಾಬರ್ಟ್ ಕ್ಲೈವ್. ಹೌದಾ? ರಾಬರ್ಟ್ ಕ್ಲೈವ್. ಬಟ್ ರಾಬರ್ಟ್ ಕ್ಲೈವ್ನ ಸೇನಾನಿ ಯಾರಪ್ಪ ಅಂದ್ರೆ ಸರ್ ಐರ್ ಕೋಟ್ ಅಂತೇಳಿ. ಸರ್ ಐರ್ ಕೋಟ್ ಅಂತೇಳಿ. ಹೌದಾ? ಹಾಗಾದ್ರೆ ಫ್ರೆಂಚರ ಕಡೆಯಿಂದ ಗವರ್ನರ್ ಆಗಿ ಬಂದವರು ಯಾರಪ್ಪ ಅಂದ್ರೆ ಕೌಂಟ್ ಡಿ ಲ್ಯಾಲಿ ಅಂತೇಳಿ. ಕೌಂಟ್ ಡಿ ಲ್ಯಾಲಿ ಅಂತೇಳಿ. ಕೌಂಟ್ ಡಿ ಲ್ಯಾಲಿ ಜೊತೆಗೆ ಬಂದಂತ ಸೇನಾಧಿಪತಿ ಯಾರಪ್ಪ ಅಂದ್ರೆ ಬುಸ್ಸಿ ಅಂತೇಳಿ. ಬುಸ್ಸಿ ಸೇನಾಧಿಪತಿ. ಬುಸ್ಸಿ. ಹೌದಾ? ಸೇನಾಧಿಪತಿ ಬುಸ್ಸಿ ಮತ್ತು ಕೌಂಟ್ ಡಿ ಲ್ಯಾಲಿ. ಆ ಕಡೆ ರಾಬರ್ಟ್ ಕ್ಲೈವ್, ಸರ್ ಐರ್ ಕೋಟ್. ಹೌದಾ? ಪ್ರಾರಂಭದಲ್ಲಿ 1758ರಲ್ಲಿ ಸರ್ ಐರ್ ಕೋಟ್ ಮತ್ತು ರಾಬರ್ಟ್ ಕ್ಲೈವ್ ಕೂಡಿಕೊಂಡು ಈ ಫ್ರೆಂಚರ ವಸಾಹತು ಕೇಂದ್ರ ಇತ್ತು. ಯಾವುದಪ್ಪ ಅಂದ್ರೆ ಚಂದ್ರನಾಗೂರ ವಸಾಹತು ಕೇಂದ್ರವನ್ನ ವಶಪಡಿಸಿಕೊಳ್ಳುತ್ತಾರೆ. ಅವರು ಏನ್ ಮಾಡ್ಕೊಂಡ್ರು? ವಶಪಡಿಸಿಕೊಂಡ್ರು. ಚಂದ್ರನಾಗೂರ್ ಪ್ರದೇಶವನ್ನ ವಶಪಡಿಸಿಕೊಂಡವರು ಯಾರಪ್ಪ ಅಂದ್ರೆ ಬ್ರಿಟಿಷರು. ಯಾರ ವಸಾಹತು ಕೇಂದ್ರ ಇದು? ಇದು ಫ್ರೆಂಚರ ವಸಾಹತು ಕೇಂದ್ರ. ಇದು ಬಂಗಾಳದಲ್ಲಿ ಬರ್ತದೆ, ಪಶ್ಚಿಮ ಬಂಗಾಳದ ಚಂದ್ರನಾಗೂರ್ ಅಂತೇಳಿ. ಇದನ್ನ ವಶಪಡಿಸಿಕೊಂಡ್ರು. ಅದಕ್ಕ ಸಿಟ್ಟಿಗೆ ಬಂದಂತ ಯಾರಪ್ಪ ಅಂತಂದಾಗ ಈ ಫ್ರೆಂಚರು ಇವ್ರನ್ನ ಸೋಲಿಸಿ ಇವರಿಂದ ಮದ್ರಾಸವನ್ನ ವಶಪಡಿಸಿಕೊಳ್ಳಬೇಕಂತೇಳಿ ಪ್ಲಾನ್ ಹಾಕದ ಯಾರಪ್ಪ ಅಂದ್ರೆ ಕೌಂಟ್ ಡಿ ಲ್ಯಾಲಿ. ಹೌದಾ? ಕೌಂಟ್ ಡಿ ಲ್ಯಾಲಿ ಮದ್ರಾಸನ ವಶಪಡಿಸಿಕೊಳ್ಳುತ್ತೇಳಿ ಪ್ಲಾನ್ ಹಾಕದ. ಬುಸ್ಸಿ ಒಂದ್ ಕಡೆಯಿಂದ ಹೈದರಾಬಾದ್ ನಿಜಾಮ ಇರ್ತಕ್ಕಂಥ ಯಾರಪ್ಪ ಅಂದ್ರೆ ಹೈದರಾಬಾದ್ ನಲ್ಲಿ ಯಾರಿದ್ರು? ಸಲಾಬತ್ ಜಂಗ್. ಮುಜಾಫರ್ ಜಂಗನ ಮಗ ಸಲಾಬತ್ ಜಂಗ್ ಇದ್ದ. ಅಲ್ಲಿ ಹೈದರಾಬಾದ್ ನಲ್ಲಿ ಯಾರು ದಾಳಿ ಬರ್ತದ ನೋಡ್ಕೊಳಕ್ ಸಜ್ಜ ಕುಂತಿದ್ದ ಯಾರಾದ್ರೂ ಬುಸ್ಸಿ. ಆವಾಗ ಕೌಂಟ್ ಡಿ ಲ್ಯಾಲಿ ಮದ್ರಾಸನ ವಶಪಡಿಸಿಕೊಳ್ಬೇಕಂತೇಳಿ ಕರೆಸಿಕೊಂಡು ಮದ್ರಾಸದಲ್ಲಿ ಯುದ್ಧಕ್ಕೆ ನಿಂತ. ಬ್ರಿಟಿಷರೊಂದಿಗೆ ಯುದ್ಧಕ್ಕೆ ನಿಂತ. ಈ ಯುದ್ಧದಲ್ಲಿ ಯಾವ ಪ್ರಸಿದ್ಧ ಕದನಪ್ಪ ಅಂದ್ರೆ ವಾಂಡಿವಾಶ್ ಕದನ ಆಗ್ತದೆ. ಯಾವ ಕದನ? ವಾಂಡಿವಾಶ್. ಯಾವಾಗ ಅಂದ್ರೆ 1760 ಜನವರಿ ತಿಂಗಳ 22ನೇ ತಾರೀಕಿಗೆ ಒಂದು ಕದನ ಆಗ್ತದೆ. ಇದಕ್ಕೆ ನಾವು ವಾಂಡಿವಾಶ್ ಕದನ ಅಂತ ಕರಿತೀವಿ. ವಾಂಡಿವಾಶ್ ಕದನ ನೆನಪಿಟ್ಟುಕೊಳ್ರಿ. ವಾಂಡಿವಾಶ್ ಕದನ
ಈ ವಾಂಡಿವಾಶ್ ಸ್ಥಳ ಎಲ್ಲಿ ಬರ್ತಪ್ಪ ಅಂದ್ರೆ ತಮಿಳುನಾಡಿನ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸ್ಥಳ ವಾಂಡಿವಾಶ್ ಅಂತ ಹೇಳಿ. ಈ ಒಂದು ವಾಂಡಿವಾಶ್ ಎಂಬ ಸ್ಥಳದಲ್ಲಿ ಯಾರ್ಯಾರಿಗೂ ಯುದ್ಧ ಆಗ್ತಪ್ಪ ಅಂದ್ರೆ ಫ್ರೆಂಚರಿಗೂ ಮತ್ತು ಬ್ರಿಟಿಷರು ಮತ್ತು ಫ್ರೆಂಚರಿಗೂ ಯುದ್ಧ ಜರುಗುತ್ತದೆ. ಹೌದಾ? ಈ ಕಡೆ ಯಾರು? ಸರ್ ಐರ್ ಕೂಟ್. ಈ ಕಡೆ ಸೇನಾನಿ ಯಾರು ಅಂದ್ರೆ ಬುಸ್ಸಿ. ಈ ಜೊತೆ ಗವರ್ನರ್ ಯಾರು? ಕೌಂಟ್ ಡಿ ಲ್ಯಾಲಿ. ಈ ಕಡೆ ಇವನ ಕಡೆಯಿಂದ ಯಾರಪ್ಪ? ರಾಬರ್ಟ್ ಕ್ಲೈವ್. ಹೌದಾ? ಈ ಒಂದು ಕದನದಲ್ಲಿ ಯಾರು ಜಯ ಗಳಿಸ್ತಾರಪ್ಪ ಅಂತಂದಾಗ ಬ್ರಿಟಿಷರು ಜಯ ಗಳಿಸ್ತಾರೆ. ಯಾರು ಸೋತಾರಪ್ಪ ಅಂತಂದಾಗ ಫ್ರೆಂಚರು ಸೋತ್ಬಿಟ್ರು. ಕೌಂಟ್ ಡಿ ಲ್ಯಾಲಿ ಸೋತ. ಬುಸ್ಸಿಗೆ ಸೆರೆ ಹಿಡಿದರು. ಕೌಂಟ್ ಡಿ ಲ್ಯಾಲಿ ಸೋಲೊಪ್ಪಿಕೊಂಡ. ಕೌಂಟ್ ಡಿ ಲ್ಯಾಲಿ ಸಂಪೂರ್ಣವಾಗಿ ಬ್ರಿಟಿಷರೊಂದಿಗೆ ಸೋತು 1761ರಲ್ಲಿ ವಾಪಸ್ ಫ್ರಾನ್ಸ್ ದೇಶಕ್ಕೆ ಹೋಗ್ತಾರೆ. ಫ್ರಾನ್ಸ್ ಸರ್ಕಾರ ಕೌಂಟ್ ಡಿ ಲ್ಯಾಲಿನ ವಾಪಸ್ ಕರೆಸಿಕೊಂಡು ಆತನಿಗೆ ಎಲ್ಲ ತಪ್ಪುಗಳು ಮಾಡಿದಂತ ಚರ್ಚೆಗಳನ್ನು ಮಾಡಿ ಅವನಿಗೆ ಕೊಲೆಯನ್ನು ಮಾಡ್ತಾರೆ. ಅಂದ್ರೆ ಜೀವಾವಧಿ ಶಿಕ್ಷಣ ಕೊಡ್ತಾರೆ. ಯಾರಿಗೆ? ಕೌಂಟ್ ಡಿ ಲ್ಯಾಲಿಗೆ ಸತ್ತು ಹೋಗ್ತಾನೆ. ಫ್ರೆಂಚರು ತಮ್ಮ ಭಾರತದಲ್ಲಿರ್ತಕ್ಕಂಥ ಅಧೀನತೆಯನ್ನ ವಾಂಡಿವಾಶ್ ಕದನದಲ್ಲಿ ಸಂಪೂರ್ಣವಾಗಿ ಕಳೆದುಕೊಂಡರು. ಹೌದಾ? ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯಶಾಹಿಯನ್ನ ಸ್ಥಾಪಿಸಲು ಅನುವು ಮಾಡಿದಂತ ಕದನ ಯಾವ್ದಪ್ಪ ಅಂದ್ರೆ ವಾಂಡಿವಾಶ್ ಕದನ. ಯಾವಾಗ ವಾಂಡಿವಾಶ್ ಕದನದಲ್ಲಿ ಗೆದ್ರು ಬ್ರಿಟಿಷರು, ಭಾರತದಲ್ಲಿ ಎಲ್ಲಾ ಯುರೋಪಿಯನ್ರಿಗಿಂತ ಶಕ್ತಿಶಾಲಿ ಸಾಮ್ರಾಜ್ಯಶಾಹಿಯನ್ನ ಸ್ಥಾಪನೆ ಮಾಡಿದ್ರು. ಯಾರಪ್ಪ ಅಂದ್ರೆ ಈ ಬ್ರಿಟಿಷರು. ಹೌದಾ? ಈ ಬ್ರಿಟಿಷರು ಒಟ್ಟಾರೆಯಾಗಿ ಕೊನೆಯದಾಗಿ ಈ ಒಂದು 3ನೇ ಕರ್ನಾಟಕ ಯುದ್ಧದ ಭಾಗ ವಾಂಡಿವಾಶ್ ಕದನ ಆಗಿರ್ತದೆ. ಹೌದಾ? ಸಪ್ತವಾರ್ಷಿಕ ಯುದ್ಧ, ಯುರೋಪ್ ನಡೆದಂತ ಸಪ್ತವಾರ್ಷಿಕ ಯುದ್ಧ. ಹೌದಾ? ಯುರೋಪ ಖಂಡದಲ್ಲಿ ನಡೆದಂತ ಸಪ್ತವಾರ್ಷಿಕ ಯುದ್ಧ ಮತ್ತು 3ನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದ ಮೇರೆಗೆ ಎಂಡ್ ಆಗುತ್ತದೆ ಅಂತಂದಾಗ 1763ರಲ್ಲಿ ನಡೆದ ಯಾವ ಒಪ್ಪಂದ ಅಂದ್ರೆ ಪ್ಯಾರಿಸ್ ಒಪ್ಪಂದ. ಅಲ್ಲಿ ಸಪ್ತವಾರ್ಷಿಕ ಯುದ್ಧ ಪ್ಯಾರಿಸ್ ಒಪ್ಪಂದದ ಮೂಲಕ ಎಂಡ್ ಆಯಿತು. ಅಲ್ಲಿ ಎಂಡ್ ಆದ್ಮೇಲೆ ಇಲ್ಲಿ ಕೂಡ ಎಂಡ್ ಆಗ್ತದೆ. ಪ್ಯಾರಿಸ್ ಒಪ್ಪಂದ ನೆನಪಿಟ್ಟುಕೊಳ್ಳ್ರಿ. 1ನೇ ಕರ್ನಾಟಕ ಯುದ್ಧ, 2ನೇ ಕರ್ನಾಟಕ ಯುದ್ಧ, 3ನೇ ಕರ್ನಾಟಕ ಯುದ್ಧ. ಈ ಯುದ್ಧಗಳು ಯಾವ ಒಪ್ಪಂದಗಳೊಂದಿಗೆ ಎಂಡ್ ಆಗ್ಯಾವ ಅಂತಂದಾಗ ಒಂದು ಕೋಡ್ ಐತಿ. ನೀವು ನೆನಪಿರ್ಬೇಕಪ್ಪ ಅಂತಂದಾಗ ಎ ಪಾಪ್ಯ. ಹೌದು? ಎ ಪಾಪ್ಯ ಅಂದ್ರೆ ಎ ಅಂದ್ರೆ ಎಕ್ಸಲಾ ಚಾಪಲ, ಪ ಅಂದ್ರೆ ಪಾಂಡಿಚೇರಿ, ಪ್ಯ ಅಂದ್ರೆ ಪ್ಯಾರಿಸ್. ಹೌದಿಲ್ಲ? 3 ಕರ್ನಾಟಕ ಯುದ್ಧಗಳು ಎಂಡ್ ಆಗಿವೆ. ಸೋತಂತ ಈ ಫ್ರೆಂಚರು ಕೆಲವೊಂದು ವಸಾಹತು ಕೇಂದ್ರಗಳನ್ನ ಕಳೆದುಕೊಂಡ್ರು. ಬ್ರಿಟಿಷರು ವಶಪಡಿಸಿಕೊಳ್ತಾರೆ. ಯಾವ್ಯಾವು ಅಂದ್ರೆ ಇವರ ಮಾಹೆ, ಪಾಂಡಿಚೇರಿ, ಮಾಹೆ ಪಾಂಡಿಚೇರಿ ವಶಪಡಿಸಿಕೊಂಡ್ರು. ಯಾನಂ ವಶಪಡಿಸಿಕೊಂಡ್ರು. ಕಾರೈಕಲ್ ವಶಪಡಿಸಿಕೊಂಡ್ರು. ಮಚಲಿಪಟ್ಟಣ ವಶಪಡಿಸಿಕೊಂಡ್ರು. ಹೌದಿಲ್ಲ? ಇವರ ಆಲ್ಮೋಸ್ಟ್ ಫ್ರೆಂಚರ ಅವನತಿ ಹಾದಿ ಹಿಡಿತು ಎಲ್ಲಿ ಅಂದ್ರೆ ಈ ಒಂದು ಕದನದಲ್ಲಿ. ಇದು ಕರ್ನಾಟಕ ಯುದ್ಧಗಳು ನಡೆದಂಥದ್ದು. ಹೌದಿಲ್ಲ? ಕರ್ನಾಟಕ ಯುದ್ಧ ಅಂತೇಳಿ ಕರೆಕ್ಟ್ ಆಗಿ ಚಂದಾಗಿ ಅರ್ಥ ಮಾಡ್ಕೊಳ್ರಿ, ಚಂದಾಗಿ ಓದ್ರಿ, ನೋಟ್ಸ್ ಮಾಡ್ಕೊಳ್ರಿ. ಓಕೆನಾ? ಈ ರೀತಿಯಾಗಿ ಮಾಹಿತಿಗಳನ್ನ ಮತ್ತೆ ಯಾವ ಕ್ಲಾಸ್ನಾಗ ಸಿಗೋದಿಲ್ಲ ನಿಮಗೆ. ನಾನು ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿ ತಿಳ್ಕೊಂಡು ಆಧುನಿಕ ಭಾರತದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬರತಾವ ತಿಳ್ಕೊಂಡು ನಿಮಗೆ ಈ ಒಂದು ತರಗತಿಯನ್ನ ಸಂಪೂರ್ಣವಾಗಿ ಮಾಹಿತಿ ಕೊಡೋಕ್ಕೋಸ್ಕರ ನಾನು ವಿಡಿಯೋಗಳನ್ನ ಬಿಡ್ತಿದ್ದೀನಿ. ಮತ್ತೆ ಯಾರು ನೆಗ್ಲೆಕ್ಟ್ ಮಾಡಬೇಡ್ರಿ, ಸರಿಯಾಗಿ ಪೂರ್ತಿಯಾಗಿ ವಿಡಿಯೋಗಳನ್ನ ನೋಡ್ರಿ, ನೋಟ್ಸ್ ಅನ್ನು ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತು ತರಗತಿಗೆ ನಾನು ವಿದಾಯ ಹೇಳ್ತಿದ್ದೀನಿ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಕ್ಲಾಸಿಕ್ ಕದನ, ಬಕ್ಸರ ಕದನದ ಬಗ್ಗೆ ಮತ್ತು ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ಮತ್ತೆ ನಮ್ಮ ಭಾರತದಲ್ಲಿ ಬ್ರಿಟಿಷರ ಅಧೀನತೆ ಮತ್ತೆ ಹೆಚ್ಚಾಗ್ತಾ ಹೋಗ್ತದೆ. ಅದೇನ ಆಂಗ್ಲೋ ಮೈಸೂರು ಯುದ್ಧಗಳು, ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ನೇಪಾಳ, ಬರ್ಮಾ, ಅಫ್ಘಾನ್ ಯುದ್ಧಗಳು ನಡೀತಾವೆ. ಅವೆಲ್ಲವೂ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಎಕ್ಸಾಮ್ಗೆ ಬಹಳಷ್ಟು ಇಂಪಾರ್ಟೆಂಟ್. ಹೌದಾ? ಓಕೆ, ಎಲ್ಲರಿಗೂ ಮತ್ತೊಮ್ಮೆ
ಧನ್ಯವಾದಗಳು.